नमः। हरिः ओम्। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं कृष्णो यज्ञैर्युज्यते सोमपूतैः कृष्णो युज्यते विक्रमद्भिः कृष्णो वन्यैर्युज्यते संवृषाणैः कृष्णो वीरैः मुक्तैर्युज्यते वीतमोहैः सृष्टा ब्रह्मादयो देवा निहता येन दानवाः तस्मै देवादिदेवाय नमस्ते शार्ङ्गधारिणे नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरिः ओम्। ವೈಶಂಪಾಯನರು ಜನಮೇಜಯ ಮಹಾರಾಜರಿಗೆ ಭಾರತದ ಕಥೆಯನ್ನ ಹೇಳ್ತಾ ತನ್ನ ಪೂರ್ವಜರ ಕಥೆಯನ್ನ ನಿರೂಪಣೆ ಮಾಡ್ತಾ ತತ್ಪ್ರಾರಂಭದಲ್ಲಿ ಉಪರಿಚರ ವಸುವಿನ ಆಖ್ಯಾನವನ್ನ ಹೇಳಿ ವೇದವ್ಯಾಸ ದೇವರ ಪ್ರಾದುರ್ಭಾವದ ಪ್ರಸಂಗವನ್ನ ವರ್ಣನೆ ಮಾಡ್ತಾ ಆ ಕ್ರಮದಲ್ಲಿ ಸತ್ಯವತಿ ದೇವಿಯನ್ನ ಪರಾಶರರು ವಿವಾಹ ಮಾಡಿಕೊಂಡ ಘಟನೆಯನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಅಲ್ಲಿ ತನಕ ಮೊನ್ನೆಯ ಪಾಠದಲ್ಲಿ ನಾವು ಶ್ರವಣವನ್ನು ಮಾಡಿದ್ದೆವು. ಅಂದ್ರೆ ಸುಮ್ನೆ ಹೇಳುವಂತೆ ಯಮುನಾ ದ್ವೀಪದಲ್ಲಿ ಹುಟ್ಟಿಸಿ ಬಿಟ್ಟ, ಮದುವೆ ಮಾಡ್ಕೊಂಡ್ಬಿಟ್ಟ ವ್ಯಾಸ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರಲ್ಲ, ಅವ್ರ ಮುಖಕ್ಕೆ ಹೊಡೆದಂತೆ ಇಲ್ಲಿಯ ನಿರೂಪಣೆ. ಅದಕ್ಕೆ ಮೂಲ ಮಹಾಭಾರತವನ್ನ ನಾವು ಸ್ಪಷ್ಟವಾಗಿ ನೋಡಿದಾಗ ಮದುವೆ ಮಾಡಿಕೊಂಡೇ ಆಕೆಯಲ್ಲಿ ವೇದವ್ಯಾಸ ದೇವರನ್ನ ಪಡೆದದ್ದು ಅನ್ನುವ ಅಂಶ ಅತ್ಯಂತ ಸ್ಪಷ್ಟವಾಗಿ ನಮಗೆ ಗೊತ್ತಾಗತ್ತೆ. ವ್ಯಾಸಾವತಾರದ ಪ್ರಸಕ್ತಿ ಬರುವಾಗ ನಿರ್ಣಯವನ್ನ ಇಟ್ಟುಕೊಂಡು ನಾವು ಆ ಭಾಗವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ವೈಶಾಖ ಮಾಸದ ಶುಕ್ಲ ಪಕ್ಷದ ಸೋಮವಾರ ತ್ರಯೋದಶಿ ಮೈತ್ರ ಮುಹೂರ್ತ ನೆನಪಿರ್ಬೇಕು ನಮಗೆ, ಯಾವಾಗ ಮದುವೆ ಮಾಡ್ಕೊಂಡದ್ದು ಅಂತ. ಆ ಮುಹೂರ್ತದಲ್ಲಿ ವಿವಾಹೋತ್ಸವ ಜರುಗಲಿ, ನಡೆಯಲಿ ಅಂತ ಹೇಳಿ ವಸಿಷ್ಠರು ಎಲ್ಲ ಋಷಿಗಳ ಜೊತೆಯಲ್ಲಿ ಮಾತಾಡಿ ತಾವು ನಿರ್ಧಾರವನ್ನ ಮಾಡಿದ್ದಾರೆ. ಅಲ್ಲಿಂದ ಇನ್ನು ಮುಂದಕ್ಕೆ ಯಮುನಾ ದ್ವೀಪಮಾಸಾದ್ಯ ಶಿಷ್ಯೈಶ್ಚ ಮುನಿಪತ್ನಿಭಿಃ ಸ್ಥಂಡಿಲಂ ಚತುರಸ್ರಂಚ ಗೋಮಯೇನೋಪಲಿಪ್ಯ ಚ ಅಕ್ಷತೈಃ ಫಲಪುಷ್ಪೈಶ್ಚ ಸ್ವಸ್ತಿಕೈಃ ಆಮ್ರಪಲ್ಲವೈಃ ಜಲಪೂರ್ಣ ಘಟೈಶ್ಚೈವ ಸರ್ವತಸ್ತೂಪಶೋಭಿತಂ ಅಸ್ಯ ಮಧ್ಯೆ ಪ್ರತಿಷ್ಠಾಪ್ಯ ಪ್ರಸ್ಯಾಂ ಮುನಿವರಂ ತದಾ ಸಿದ್ಧಾರ್ಥಯವಕಲ್ಕೈಶ್ಚ ಸ್ನಾತಂ ಸರ್ವೌಷಧೈರಪಿ ಕೃತ್ವಾರ್ಜುನಾನಿ ವಸ್ತ್ರಾಣಿ ಪರಿಧಾಸ್ಯ ಮಹಾಮುನಿಃ ವಾಚಯಿತ್ವಾ ತು ಪುಣ್ಯಾಹಂ ಅಕ್ಷತೈಶ್ಚ ಸಮರ್ಚತಂ ಗಂಧಾನುಲಿಪ್ತಸ್ರಗ್ವೀ ಚ ಸರ್ವತೋದೋ ವಧೂಗೃಹೇ ಸಪದಾತಿಸ್ತದಾ. ಅಲ್ಲಿ ಮತ್ತೆ ಎರಡು ಪಾಠಾಂತರ ಇದೆ. ಅಪದಾತಿಸ್ತದಾ ಗತ್ವ ಅಂತ ಒಂದು ಪಾಠಾಂತರ, ಸಪದಾತಿಸ್ತದಾ ಗತ್ವ. ವೈಶಿಷ್ಟ್ಯ ಏನು ಅಂತ ಅರ್ಥ ಮಾಡ್ಬೇಕಾದ್ರೆ ಹೇಳ್ತೇನೆ. ಅಪದಾತಿ ಅಥವಾ ಸಪದಾತಿಸ್ತದಾ ಗತ್ವ ವಧೂಜ್ಞಾತಿಭಿರರ್ಥಿತಃ. ಅರುಂಧತಿ ಆದ ನಂತರದಲ್ಲಿ ಅದೃಶ್ಯಂತಿ ಪರಾಶರರ ತಾಯಿ ಇಬ್ಬರು ಜೊತೆ ಬಂದಿದ್ದಾರೆ. ಎಲ್ಲ ವ್ಯವಸ್ಥೆಯನ್ನ ಅರುಂಧತಿ ದೇವಿ ಮಾಡ್ತಾ ಇದ್ದಾಳೆ. ಸತ್ಯವತಿ ದೇವಿಯನ್ನ ಕರ್ಕೊಂಡು ಬಂದು ಆಸನದಲ್ಲಿ ಕೂಡಿಸಿದ್ದಾರೆ. ಅಲ್ಲಿಂದ ಇನ್ನು ಮುಂದೆ ಆ ದ್ವೀಪದಲ್ಲಿ ಯಮುನೆಯ ನಡುಗಡ್ಡೆಯಲ್ಲಿ ಆ ಮಧ್ಯದ ಯಮುನಾ ನದಿಯ ಮಧ್ಯೆ ಇರತಕ್ಕಂತಹ ಒಂದು ಪ್ರದೇಶದಲ್ಲಿ ಎಲ್ಲ ಮುನಿಗಳು, ಮುನಿಪತ್ನಿಯರು, ಅವರ ಶಿಷ್ಯರುಗಳು, ಅವರೆಲ್ಲರ ಜೊತೆ ಕೂಡಿಕೊಂಡು ಚತುರಶ್ರ ಮಂಡಲ ಮಾಡುವಂತೀವಿ. ಹಾಗೆ ಸ್ಕ್ವೇರ್, ಚತುರಶ್ರ ಆದ್ರೆ ಸ್ಕ್ವೇರ್, ಆ ಮಂಡಲವನ್ನ ನಿರ್ಮಾಣ ಮಾಡಿ ಆ ಮಂಡಲದಲ್ಲಿ ಶುದ್ಧ ಮಾಡ್ಬೇಕಲ್ಲ. ಮಂಡಲವನ್ನ ಹೇಗೆ ಶುದ್ಧ ಮಾಡುವುದು? ಗೋಮಯದಿಂದ ಅದನ್ನ ಶುದ್ಧ ಮಾಡಿ ಚೆನ್ನಾಗಿ ಹಚ್ಚಿ ನೆಲವನ್ನ ಸಾರಿಸಿ ಹೂವು, ಮಂತ್ರಾಕ್ಷತೆಗಳು, ಸ್ವಸ್ತಿಕ ಪದಾರ್ಥಗಳು,
ಮಾವಿನ, ನಾವು ಹೇಗೆ ಪುಣ್ಯಾಹವನ್ನ ಮಾಡಬೇಕೋ ಹಾಗೆ ಆ ಮಾವಿನ ಎಲೆ, ನೀರು ತುಂಬಿದ ಕಲಶಗಳು ಎಲ್ಲದರಿಂದ ಕ್ಲೀನಾಗಿ ರೆಡಿ ಮಾಡ್ತಾ ಇದ್ದಾರೆ. ರೆಡಿ ಮಾಡಿ ಅದರ ಮಧ್ಯದಲ್ಲಿ ಪ್ರಸಿ ಅಂತ ಕರೀತಾರೆ. ಪ್ರಸಿ ಅಂತಂದ್ರೆ ಋಷಿಗಳು ಕೂತ್ಕೊಳ್ಳಿಕ್ಕೆ ಯೋಗ್ಯವಾಗಿರತಕ್ಕ ಆಸನವನ್ನ ಭ್ರಸ ಅಥವಾ ಭ್ರಸಿ, ವ್ರತೀನಾಂ ಅಥವಾ ವ್ರತಿನಾಂ ಆಸನಂ ಭ್ರಸಿ ಎಂಬುದಾಗಿ ಅಮರಕೋಶದಲ್ಲಿ ಇದೆ. ಯತಿಗಳು ಅಥವಾ ಋಷಿಗಳು ಕೂತುಕೊಳ್ಳತಕ್ಕಂತಹ ಆಸನವನ್ನ ಭ್ರಸಿ ಅಂತ ಕರೀತಾರೆ. ಅಂತಹ ಭ್ರಸಿಯ ಆಸನದ ಮೇಲೆ ಪರಾಶರರನ್ನ ಕೂಡಿಸ್ತಾರೆ. ಮುನಿವರಂ ನೋಡಿ, ಮುನಿಶ್ರೇಷ್ಠರಾಗಿರತಕ್ಕ ಪರಾಶರರನ್ನ ಅದರ ಮೇಲೆ ಕೂಡಿಸ್ತಾರೆ. ಸಿದ್ಧಾರ್ಥ ಯವಕಲ್ಪೈಶ್ಚ ಸ್ನಾತಂ ಸರ್ವೌಷಧೈರಪಿ, ಒಳ್ಳೆಯ ಔಷಧಿಗಳಿಂದ ಅಂದ್ರೆ ವನಸ್ಪತಿಗಳ ಎಲೆಗಳನ್ನ ಹಾಕಿ ಯವ, ಗೋಧಿ ಮೊದಲಾಗಿರ್ತಕ್ಕಂತಹ ಎಲ್ಲ ಪದಾರ್ಥಗಳಿಂದ ಅವರಿಗೆ ಸ್ನಾನವನ್ನು ಮಾಡಿಸ್ತಾರೆ. ಅಂದ್ರೆ ಎಲ್ಲ ಔಷಧಿ ವನಸ್ಪತಿಗಳು ಹಾಕಿದಂತಹ ನೀರಿನಿಂದ ಪರಾಶರರಿಗೆ ಎಲ್ಲರೂ ಹಿರಿಯರು ಮುತ್ತೈದರೆಲ್ಲ ಸೇರಿಸಿ ಮಂಗಳ ಸ್ನಾನವನ್ನ ಮಾಡಿಸಿದ್ದಾರೆ. ಹೀಗೆ ಮಂಗಳ ಸ್ನಾನವನ್ನ ಮಾಡಿದಂತಹ ಮಹಾನುಭಾವರಾಗಿರ್ತಕ್ಕಂತಹ ಪರಾಶರರು ಅರ್ಜುನಾನಿ ವಸ್ತ್ರಾಣಿ, ಅರ್ಜುನಾನಿ ಅಂದ್ರೆ ಶುಭ್ರ ಬಿಳಿ ಬಣ್ಣದ ವಸ್ತ್ರವನ್ನ ಧಾರಣ ಮಾಡಿದ್ದಾರೆ. ಪುಣ್ಯಾಹ ವಾಚನವನ್ನ ಮಾಡಿಸಿದ್ದಾರೆ. ಅನೇಕ ಋಷಿ ಮುನಿಗಳು ಎಲ್ಲ ಸೇರಿ ಪುಣ್ಯಾಹ ವಾಚನ ಅಂತಂದ್ರೆ ಮಂತ್ರಗಳನ್ನ ಉಚ್ಚಾರ ಮಾಡುದು. ಈ ದೇಶ ಈ ಕಾಲ ಶುದ್ಧವಾಗ್ಲಿ, ನಾವು ಮಾಡತಕ್ಕಂತಹ ಕರ್ಮಕ್ಕೆ ಅನುಕೂಲಕರವಾಗಿ ಬರ್ಲಿ ಅಂತ ಅನುಸಂಧಾನ ಮಾಡಿಕೊಂಡು ಮಂತ್ರಗಳನ್ನ ಹೇಳೋದು, ಮಂತ್ರಾಕ್ಷತೆಗಳಿಂದ ಅವರನ್ನ ಆಶೀರ್ವಾದ ಮಾಡುವಂತಹ ಯಾವ ಕರ್ಮಕ್ಕೆ ಪುಣ್ಯಾಹ ಅಂತ ಕರಿತಾ ಇದ್ದಾರೆ. ದಿನವನ್ನ ಪುಣ್ಯವನ್ನಾಗಿ ಮಾಡಿಕೊಳ್ಳುವಂಥದ್ದು. ಋಷಿಗಳಿಂದ ಪುಣ್ಯಾಹ ವಾಚನವನ್ನ ಶ್ರವಣ ಮಾಡಿದ್ದಾರೆ. ಆ ಎಲ್ಲ ಋಷಿಗಳು ಮಂತ್ರಾಕ್ಷತೆಗಳಿಂದ, ಅಕ್ಷತೆ ಕಾಳುಗಳಿಂದ ಪರಾಶರರಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಆದ ನಂತರದಲ್ಲಿ ಮುಂದೆ ಶರೀರಕ್ಕೆ ಮಂಗಳ ಕೌತುಕ ಅಲ್ವಾ, ಮಂಗಳ ಅಲ್ವಾ, ಮಂಗಳ ಮುಹೂರ್ತ, ಮೈಗೆಲ್ಲ ಗಂಧ ಹಚ್ಕೊಂಡಿದ್ದಾರೆ, ಉಮಾಲೆಯನ್ನ ಧಾರಣೆ ಮಾಡಿದ್ದಾರೆ. ಸಪದಾತಿಹಿ ಅಥವಾ ಅಪದಾತಿಹಿ, ಇದು ಚೆನ್ನಾಗಿದೆ. ಇದು ಸಪದಾತಿಹಿ ಅಪದಾತಿ ಎಲ್ಲ ರೆಡಿಯಾಗಿದೆ. ಅಲ್ಲಿ ವಿವಾಹಕ್ಕೆ ಉಚಿತವಾಗಿರ್ತಕ್ಕಂತಹ ಮಂಗಳಸೂತ್ರ, ಕಿವಿಗೆ ಹಾಕೊಳ್ಳಿಕ್ಕಿರ್ತಕ್ಕಂತಹ ಕರ್ಣಪತ್ರ, ಹರಿದ್ರಾಚೂರ್ಣ, ಕುಂಕುಮ ಚೂರ್ಣ ಮೊದಲಾಗಿರ್ತಕ್ಕ ಎಲ್ಲ ಮಂಗಲ ದ್ರವ್ಯಗಳಿಂದ ಅಲಂಕೃತವಾಗಿರ್ತಕ್ಕ ವಧೂಗೃಹಕ್ಕೆ ಸರ್ವತೋದೋ ವಧೂಗೃಹೇ ಸರ್ವಾಣಿ ವಿವಾಹೋಚಿತ ಕಂಠಸೂತ್ರ ಕರ್ಣಪತ್ರ ಹರಿದ್ರಾದಿ ಮಂಗಲ ದ್ರವ್ಯಾಣಿ, ಅಂದ್ರೆ ಎಲ್ಲ ಮಂಗಳ ದ್ರವ್ಯಗಳನ್ನ ಕೊಡತಕ್ಕಂತಹ ವಧೂಗೃಹ, ವಧುವಿನ ಮನೆಗೆ, ಏನ್ ಪರ್ಣಶಾಲೆ ಅಂತೇನ್ ವಿಶ್ವಕರ್ಮ ನಿರ್ಮಾಣ ಮಾಡಿದ ಪರ್ಣಶಾಲೆ ಅಂತೇನ್ ಹೇಳಿದ್ರು, ಆ ವಧೂಗೃಹದ ಕಡೆಗೆ ನಡ್ಕೊಂಡು ಹೋಗ್ತಾರೆ. ಅಪದಾತಿಹಿ ಅಂದ್ರೆ ನಡ್ಕೊಂಡು ಹೋದ್ರು ಅಂತ. ಹೇಗೆ ನಡ್ಕೊಂಡು ಬಂದ್ರು ಅಂತ ವಾದಿರಾಜರು ಹೇಳ್ಬೇಕಾದ್ರೆ, ಶಿಬಿಕಯ ಬ್ರಹ್ಮರಥೇನೈವ ಆಗತಃ. ಶಿಬಿಕ ಒಳ್ಳೆಯ ಪಲ್ಲಕ್ಕಿಯನ್ನ ಇಳಿದು ಆ ಹೆಣ್ಣಿನ ಮನೆಗೆ ನಡ್ಕೊಂಡು ಹೋಗ್ತಾರೆ ಪರಾಶರರು. ನಡ್ಕೊಂಡು ಅಲ್ಲಿ ಸಪದಾತಿ ಅಪದಾತಿ ಅಂತ ನೋಡಿ, ಎರಡು ಪಾಠಾಂತರ ಬಂತಲ್ಲಿ. ವಾದಿರಾಜರು ಅಪದಾತಿ ಸ್ತದಾಗತ್ವ ಅಂತ, ಅಪದಾತಿ ಎಂಬತಕ್ಕಂತಹ ಪಾಠವನ್ನ ಗ್ರಹಣ ಮಾಡ್ತಾರೆ ವಾದಿರಾಜರು. ಶಿಬಿಕಯ ಬ್ರಹ್ಮರಥೇನ ಇವ ಆಗತಃ, ಪಲ್ಲಕ್ಕಿಯಲ್ಲಿ ನಿಧಾನವಾಗಿ ಒಳ್ಳೆ ಗತ್ತು ಗಾಂಭೀರ್ಯದಿಂದ ಬಂದು ಇಳಿದವರಾಗಿ ನಡ್ಕೊಂಡು ಹೋದ್ರು. ಹೋಗಿ ಏನಾಯ್ತಲ್ಲಿ, ಅಲ್ಲಿ ವಧು ಜ್ಞಾತಿಗಳು, ಆ ವಧುವಿನ ಸತ್ಯವತಿ ದೇವಿಯ ಜ್ಞಾತಿಗಳು, ಸಂಬಂಧಿಕರೇನಿದ್ದಾರೆ, ಅವರು ಬಂದ ವರ ಪರಾಶರ ಮುನಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ಮರ್ಯಾದೆಗಳನ್ನ, ವರಪೂಜೆಯನ್ನ ಅವರಿಗೆ ಮಾಡ್ತಾ ಇದ್ದಾರೆ. ಅಲ್ಲಿಂದ ಮುಂದಕ್ಕೆ ಸ್ನಾತಾಂ ಅಹತ ಸಂವೀತಾಂ ಗಂಧಲಿಪ್ತಾಂ ಸ್ರಗುಜ್ವಲಾಂ ವಧೂಂ ಮಂಗಲ ಸಂಯುಕ್ತಾಂ ಇಶುಹಸ್ತಾಂ ಸಮೀಕ್ಷ್ಯ ಚ ವಾಚ ವಚನಂ ಕಾಲೇ ಕಾಲಜ್ಞಃ ಸರ್ವಧರ್ಮವಿತ್ ಪ್ರತಿಗ್ರಹೋ ದಾತೃವಶಃ ಶ್ರುತಮೇವಂ ಮಯಾ ಪುರಾ ಯಥಾ ವಕ್ಷ್ಯಂತಿ ಪಿತರಃ ತತ್ಕರಿಷ್ಯಾಮಹೇ ವಯಂ ತದ್ಧರ್ಮಿಷ್ಠಂ ಯಶಸ್ಯಂಚ ವಚನಂ ಸತ್ಯವಾದಿನಾಂ. ಸತ್ಯವತಿ ದೇವಿಯನ್ನು ನೋಡ್ತಾರೆ. ಸತ್ಯವತಿಯನ್ನು ನೋಡಿ ಮಾತಾಡ್ತಾರೆ ಪರಾಶರರು. ಸತ್ಯವತಿ ದೇವಿ ಹೇಗಿದ್ಲು? ಸ್ನಾತ,
ಮಂಗಳ ಸ್ನಾನವನ್ನ ಮಾಡಿದ್ಲು. ಅಹತ ಸಂವೀತ, ಅಹತ ಅಂದ್ರೆ ಒಂದು ಪಂಚೆ ಅಥವಾ ಸೀರೆ ಅದನ್ನ ಕಟ್ ಮಾಡೋದು ಅಂತ ಇರತ್ತಲ್ಲ, ತುಂಡು ಮಾಡದೇ ಇರತಕ್ಕಂಥದ್ದು, ಕಟ್ ಮಾಡದೇ ಇರತಕ್ಕಂಥ ಒಂದು ವಸ್ತ್ರಗಳನ್ನ ಧಾರಣ ಮಾಡಿದ್ಲು. ಇದು ಶ್ರುತ್ಯುಕ್ತವಾದ ಮದುವೆಯ ಸಂಪ್ರದಾಯಗಳಲ್ಲಿ ಇದೆಲ್ಲ ಒಂದು. ನಮಗೊಂದು ಮಡಿಯನ್ನ ಕೊಟ್ರೆ ಮೇಲೆ ಹೊದುವಂತಹ ವಸ್ತ್ರ, ಕೆಳಗೆ ಉಡುವಂತಹ ವಸ್ತ್ರ ಅಂತ ತುಂಡು ಮಾಡ್ತೇವಲ್ಲ, ಹಾಗೆ ಅಹತ ಸಂವೀತ ತುಂಡು. ಆ ಸತ್ಯವತಿ ದೇವಿ ಉಟ್ಟಂತಹ ವಸ್ತ್ರ ತುಂಡಾಗಿರ್ಲಿಲ್ಲ, ಕಟ್ ಮಾಡಿರ್ಲಿಲ್ಲ, ಅದನ್ನ ಧಾರಣೆ ಮಾಡಿದ್ಲು. ಪರಾಶರರಂತೆ ಗಂಧವನ್ನ ಧರಿಸಿದ್ಲು ಮೈಯಲ್ಲಿ. ಅದ್ಭುತವಾದ ಪ್ರಕಾಶಮಾನವಾದ ಹೊಳೆಯುವ ಹೂಮಾಲೆಯನ್ನ ಧಾರಣೆ ಮಾಡಿದ್ಲು. ಮಂಗಲ ಸಂಯುಕ್ತ, ಎಲ್ಲ ಮಂಗಲ ದ್ರವ್ಯಗಳಿಂದ ಅಲಂಕೃತಲಾಗಿದ್ಲು. ಮತ್ತೆ ವಿಶೇಷ ಇಶುಹಸ್ತ, ಕೈಯಲ್ಲಿ ಬಾಣವನ್ನ ಹಿಡ್ಕೊಂಡಿದ್ಲು. ಯಾಕೆ ಬಾಣ ಹಿಡ್ಕೊಂಡಿದ್ಲು ಅಂದ್ರೆ ವಾದಿರಾಜರು ವ್ಯಾಖ್ಯಾನ ಮಾಡ್ತಾರೆ, ಕ್ಷತ್ರಿಯಸ್ಯ ವಸೋಃ ಪುತ್ರಿತ್ವಾಕ್ಷರಹಸ್ತ. ಇವಳು ಕ್ಷತ್ರಿಯಳಲ್ವಾ, ಕ್ಷತ್ರಿಯರಿಗೆ ಮಂಗಳ ಕಾರ್ಯಗಳಲ್ಲಿ ಕೈಯಲ್ಲಿ ಬಾಣ ಹಿಡಿಯುವುದು ಅವರ ಸಂಪ್ರದಾಯ. ನಾವು ಕೈಯಲ್ಲಿ ಏನ್ ಹಿಡಿತೇವೆ, ಹಿಂಗಿಂತ ಕೊಟ್ಟಿರ್ತಾರೆ ಪೂರ್ಣ ಫಲ ಅಂತ ನಮಗೆ. ನಮ್ಮ ವಿವಾಹ ಸಂದರ್ಭದಲ್ಲಿ ಕ್ಷತ್ರಿಯರಿಗಾಗುವಾಗ ಮಂಗಳ ಕಾರ್ಯಗಳಲ್ಲಿ ಅವ್ರ ಕೈಯಲ್ಲಿ ಬಾಣ ಇರುತ್ತದೆ. ವಿಶ್ವಹಸ್ತ, ಇದು ವಿಷಯ ನೋಡಿ, ಇದೆಲ್ಲ ನಾವು ತಿಳ್ಕೊಳ್ಬೇಕಾದ ವಿಶೇಷಾಂಶಗಳು. ಕೈಯಲ್ಲಿ ಬಾಣ ಇತ್ತು, ಸ್ಪಷ್ಟ ಗೊತ್ತಾಗತ್ತೆ ದಾಶರಾಜನ ಮಗಳಲ್ಲ, ಕ್ಷತ್ರಿಯನಾದ ವಸುವಿನ ಮಗಳು, ಕ್ಷತ್ರಿಯ ರಾಜನಾದ ಉಪರಿಚರ ವಸುವಿನ ಮಗಳು ಅಂತ ಸ್ಪಷ್ಟ ಹೇಳ್ತಾರೆ. ಆದ್ದರಿಂದ ಯೋನಿ ಶುದ್ಧಿ ಅವಳಿಗಿದೆ. ಕೈಯಲ್ಲಿ ಬಾಣ ಹಿಡಿದಿದ್ಲು ಅಂತ ಸತ್ಯವತಿ ದೇವಿಯನ್ನು ನೋಡಿ, ಆ ಕಾಲದಲ್ಲಿ ಕಾಲಜ್ಞ ಸರ್ವಧರ್ಮವಿತ, ಯಾವ ಕಾಲದಲ್ಲಿ ಏನು ಮಾತಾಡಬೇಕು ಅನ್ನೋದನ್ನ ತಿಳಿದ, ಸಮಸ್ತ ಧರ್ಮಗಳನ್ನ ತಿಳಿದಿದ್ದಂತಹ ಮಹಾನುಭಾವರಾದ ಪರಾಶರರು ಮಾತಾಡ್ತಾ ಇದ್ದಾರೆ. ಪ್ರತಿಗ್ರಹ ಅಂತನ್ನುವುದು ದಾತೃವಶ. ದಾತೃ ಅಂದ್ರೆ ಕೊಡುವವನು, ಅದು ದಾನ ಕೊಡ್ತಕ್ಕಂಥದ್ದು ಕೊಡುವವರ ವಶ. ಪ್ರತಿಗ್ರಹ ಅಂತನ್ನೋದು ದಾತೃವಶವಾಗಿರೋದ್ರಿಂದ ಇವಳ ಪಿತೃಗಳು ಹೇಗೆ ಹೇಳ್ತಾರೋ ನಾನು ಹಾಗೆ ಕೇಳ್ತೇನೆ. ಯಾಕೆ ಅಂದ್ರೆ ಕೊಡುವವರು ಹೇಗೆ ಹೇಳ್ಬೇಕೋ ಹಾಗೆ ಕೇಳ್ಬೇಕಾದ ಧರ್ಮ ಅಲ್ವಾ. ಹೆಣ್ಣನ್ನ ಕೊಡಬೇಕಾದ್ರೆ ಕೊಡತಕ್ಕಂಥ 4-6 ಒಳ್ಳೆ ಮಾತುಗಳನ್ನು ಆಡಿ ಕೊಡ್ತಾರೆ. ಅದೇನು ಒಳ್ಳೆ ಮಾತು ಅಂತ ಮುಂದೆ ಹೇಳ್ತಾರೆ. ಆ ಒಳ್ಳೆ ಮಾತುಗಳನ್ನು ಆಡಿ ಕೊಡ್ತಾರೆ, ಆಶೀರ್ವಾದ ಮಾಡಿ ಕೊಡ್ತಾರೆ. ಆದ್ದರಿಂದ ಕನ್ಯಾ ಯಾರು ಕೊಡ್ತಾರೆ ಅವ್ರು ಹೇಗೆ ಹೇಳ್ತಾರೋ ನಾನು ಹಾಗೆ ಮುಂದುವರಿತೇನೆ. ಅವ್ರು ಹೇಳ್ತಕ್ಕಂಥ ಮಾತು ನಮ್ಮ ಯಶಸ್ಸಿಗೆ ಕಾರಣ ಆಗತ್ತೆ, ಧರ್ಮದಿಂದ ಕೂಡಿದೆ ಮತ್ತು ನಮಗೆ ಒಳ್ಳೆಯ ಕೀರ್ತಿಯನ್ನು ತಂದು ಕೊಡುತ್ತೆ. ಧರ್ಮಿಷ್ಠಂ ಯಶಸ್ಯಂ. ಸತ್ಯವಾದಿಗಳು, ಸತ್ಯವತಿ ದೇವಿಯ ಪಿತೃಗಳು ಸುಳ್ಳು ಮಾತು, ವ್ಯರ್ಥವಾದ ಮಾತನ್ನ ಆಡ್ತಕ್ಕಂತಹ ವ್ಯಕ್ತಿಗಳಲ್ಲ ಅವರು, ಸತ್ಯವಾದಿಗಳಾಗಿರ್ತಕ್ಕಂತಹ ವ್ಯಕ್ತಿಗಳಾದ್ದರಿಂದ ಅವ್ರು ಹೇಗೆ ಹೇಳ್ತಾರೋ ನಾನು ಹಾಗೆ ಕೇಳ್ತೇನೆ. ಪರಾಶರರು ಹೇಳಿದ್ದಕ್ಕೆ ವೈಶಂಪಾಯನರ ಕಥೆ ಮುಂದುವರಿಸ್ತಾರೆ ಇಲ್ಲಿ. ಶ್ರುತ್ವಾತು ವಚನಂ ಸರ್ವೇ ನಿಸ್ಸಂಗ ನಿಷ್ಪರಿಗ್ರಹ ವಸುಂ ಪರಮಧರ್ಮಿಷ್ಠಂ ಆನೀಯೇದಂ ವಚೋಬ್ರುವನ್ ಮತ್ಸ್ಯಯೋನೋತು ಸಾ ಭೂತ ತವ ಪುತ್ರೀ ವಿಶೇಷತಃ ಪರಾಶರಾಯ ಮುನಯೇ ದಾತುಮರ್ಹಸಿ ಧರ್ಮತಃ. ಯಾವ ಸಂಘವೂ ಇಲ್ಲದೆ ಅಥವಾ ಯಾರ ಸಂಪರ್ಕವನ್ನು ಸಂಘವನ್ನು ಮಾಡದೆ ನಿಸ್ಸಂಗರು ಅಂತ ಕರೆಸಿಕೊಡಲ್ಪಡತಕ್ಕಂತಹ ನಿಷ್ಪರಿಗ್ರಹರಾಗಿರತಕ್ಕಂತಹ ಮಹಾನುಭಾವರಾಗಿರತಕ್ಕಂತಹ ಪಿತೃಗಳು, ಸೋಮಪ ಬರ್ಹಿಷದ ಪಿತೃಗಳು ಪರಾಶರರ ಮಾತನ್ನ ಕೇಳಿ ಆ ಕ್ಷಣಕ್ಕೆ ಉಪರಿಚರ ವಸುವನ್ನ ವಸುಪುರದಿಂದ ಕರ್ಕೊಂಡು ಬಂದ್ಬಿಟ್ರಿ ಯಮುನಾ ದ್ವೀಪಕ್ಕೆ. ಕರ್ಕೊಂಡು ಬಂದು ಅವನಿಗೆ ಹೇಳ್ತಾರೆ, ಮತ್ಸ್ಯ ಯೋನಿಯಲ್ಲಿ ಹುಟ್ಟಿದ್ದಾಳೆ. ಮತ್ಸ್ಯ ಯೋನಿಯಲ್ಲಿ ಮತ್ಸ್ಯದ ಮೂಲಕ ಬಂದಿದ್ರು ಕೂಡ ವಸು ಮಹಾರಾಜ ನಿನ್ನ ಮಗಳಪ್ಪ ಇವಳು. ಆದ್ದರಿಂದ ಈ ನಿನ್ನ ಮಗಳನ್ನ ಈ ಪರಾಶರ ಮುನಿಗಳಿಗೆ ದಾನವನ್ನ ಮಾಡ್ಲಿಕ್ಕೆ ನೀ ಅಧಿಕಾರಿ ಇದ್ದಿ. ಧರ್ಮತಃ ಶಾಸ್ತ್ರೀಯವಾದ ಅಧಿಕಾರ ನಿನಗಿದೆ, ದಾನ ಮಾಡು, ಕನ್ಯಾದಾನ ಮಾಡು ಪರಾಶರರಿಗೆ ಅಂತ ಹೇಳಿದ್ದಕ್ಕೆ ಪಿತೃಗಳ ಮಾತನ್ನ ಕೇಳಿದ ವಸು ಮಹಾರಾಜ ಹೇಳ್ತಾನೆ, ಸತ್ಯಂ ಮಮ ಸುತಾ ಸಾಗಿ ದಾಶರಾಜೇನ ವರ್ಧಿತ ಅಹಂ ಪ್ರಭು ಪ್ರಧಾನೇತು ಪ್ರಜಾಪಾಲ ಪ್ರಜಾರ್ಥಿನಾಂ. ಹೌದು ಸ್ವಾಮಿ, ಸತ್ಯಂ, ಸತ್ಯವಾಗಿಯೂ ಈಕೆ ನನ್ನ ಮಗಳೇ, ದಾಶರಾಜ ಇವಳನ್ನ ಬೆಳೆಸಿದ್ದಾನೆ,
ಆದ್ದರಿಂದ ವೇದವ್ಯಾಸರನ್ನ ಹೊಡಿಬೇಕು ಎಂಬುದಾಗಿ ಇಚ್ಛಪಟ್ಟು ಈಕೆಯನ್ನು ವಿವಾಹವಾಗ್ತಾ ಇರತಕ್ಕಂಥ ಈ ಋಷಿಗಳಿಗೆ ಪ್ರಜೆಗಳನ್ನ ರಕ್ಷಣೆ ಮಾಡಿ ಪ್ರಜಾಪಾಲಕ ಅಂತ ಕರೆಯಲ್ಪಡತಕ್ಕಂಥ ನಾನು ಅಧಿಕಾರಿ ಇದ್ದೇನೆ. ನಾನು ಈ ಅಧಿಕಾರದಿಂದ ನನ್ನ ಮಗಳಾದ ಮತ್ಸ್ಯ ಯೋನಿಯಲ್ಲಿ ಅದ್ರಿಕಾ ಮೀನಾಗಿ ಬಂದಾಗ ಅವಳಲ್ಲಿ ಹುಟ್ಟಿದ ದಾಶರಾಜ ಬೆಳೆಸಿದ ಸತ್ಯವತಿ ದೇವಿಯನ್ನ ಪರಾಶರ ಮುನಿಗಳಿಗೆ ನಾನು ಕನ್ಯಾದಾನ ಮಾಡಿಕೊಡ್ತೇನೆ ಅಂತ ಹೇಳಿದ್ದಕ್ಕೆ ಪಿತೃಗಳು ಹೇಳ್ತಾರೆ, ನಿರಾಶಿಷೋ ವಯಂ ಸರ್ವೇ ಯೋಗಿನಃ ಸತತಂ ವಿಭೋ ಕನ್ಯಾದಾನೇನ ಸಂಬಂಧೋ ದಕ್ಷಿಣಾ ಬಂಧ ಉಚ್ಯತೆ. ಕರ್ಮಭೂಮಿರ್ಹಿ ಮಾನುಷ್ಯಂ ಭೋಗಭೂಮಿಸ್ತ್ರಿವಿಷ್ಟಪಂ ಇಹ ಪುಣ್ಯಕೃತೋ ಯಾಂತೆ ಸ್ವರ್ಗಲೋಕಂ ನ ಸಂಶಯ. ಮನುಷ್ಯಲೋಕೆ ನಿಷ್ಕೃತಿನೋ ನರಕಂ ಯಾಂತಿ ನಿರ್ಘೃಣ ದಕ್ಷಿಣಾ ಬಂಧ ಇತ್ಯುಕ್ತೆ ಇಮೇ ಸುಕೃತ ದುಷ್ಕೃತೆ. ದಕ್ಷಿಣಾ ಬಂಧ ಸಂಯುಕ್ತಾ ಯೋಗಿನಃ ಪ್ರತಿವರ್ತತೆ ತಸ್ಮಾನ್ನೋ ಮಾನಸೀಂ ಕನ್ಯಾಂ ಯೋಗ ಭ್ರಷ್ಟಾಂ ವಿಷಾಂಪತೆ. ಸುತಾಂ ತಾಂ ತವ ಸಂಪ್ರಾಪ್ತಾಂ ಸತೀಂ ಭಿಕ್ಷಾಂ ದದಸ್ವ ವೈ ಇತ್ಯುಕ್ತಾ ಪಿತರಃ ಸರ್ವೇ ಕ್ಷಣಾದಂತರಹಿತಾಸ್ತದಾ. ವಸು ಹೇಳಿಬಿಟ್ಟ, ನಾನು ಕೊಡ್ತೇನೆ, ಕನ್ಯಾದಾನ ಮಾಡ್ತೇನೆ, ನನ್ನ ಅಧಿಕಾರ ಇದೆ ಅಂತ ಹೇಳಿದ್ದಕ್ಕೆ ಪಿತೃಗಳು ಹೇಳ್ತಾರೆ, ರಾಜ ನಾವೆಲ್ಲ ಯೋಗಿಗಳಪ್ಪ, ವಯಂ ಸರ್ವೇ ಯೋಗಿನಃ, ನಾವು ಯೋಗಿಗಳು. ನಿರಾಶಿಷ, ಆಶಾ ಅಂದ್ರೆ ಆಸೆ, ನಮಗೆ ಯಾವ ಆಸೆಗಳೂ ಇಲ್ಲ. ನಿರಾಶಿಷ, ನಮಗೆ ಯಾವ ಪ್ರಕಾರವಾದ ಆಸೆಗಳೂ ಇಲ್ಲ. ನಮಗೆ ಯಾವ ಆಸೆಗಳೂ ಇಲ್ಲ. ಆದ್ದರಿಂದ ಕನ್ಯಾದಾನವನ್ನೊಬ್ಬ ಮಾಡಿಬಿಟ್ರೆ ನಾವು ಕೇಳಬೇಕಾದ ಮಾತುಗಳು. ಕನ್ಯಾದಾನವನ್ನ ಮಾಡಿಬಿಟ್ರೆ ಒಂದು ಸಂಬಂಧ ಉಂಟಾಗತ್ತೆ, ಒಂದು ಬಂಧ ಆರಂಭ ಆಗುತ್ತೆ. ಆ ಬಂಧಕ್ಕೆ ದಕ್ಷಿಣಾ ಬಂಧ ಅಂತ ಹೆಸರು. ಏನು? ದಕ್ಷಿಣಾ ಬಂಧ ಅಂತನ್ನುವುದು ಹೆಸರು. ವಾದಿರಾಜರು ಅದ್ಭುತ ವ್ಯಾಖ್ಯಾನ ಮಾಡ್ತಾರೆ, ಮುಂದಿನ ಶ್ಲೋಕ ಹೇಳ್ತೀನಿ ಕೇಳಿ. ಕನ್ಯಾದಾನವನ್ನ ಮಾಡಿದಾಗ ಉಂಟಾಗುವಂತಹ ಒಂದು ಸಂಬಂಧವನ್ನು ಏನ್ ಕರೀತಾ ಇದ್ದಾರೆ? ದಕ್ಷಿಣಾ ಬಂಧ ಅಂತ ಅದನ್ನ ಕರೀತಾರೆ. ಏನ್ ಹಾಗಂದ್ರೆ ಸ್ವಲ್ಪ ವಿವರಣೆ ಮಾಡ್ತಾರೆ ಅದನ್ನ. ಸ್ವೈರ್ ದಾಸ್ಯಮಾನ ಸುಕೃತ ದುಷ್ಕೃತ, ಸುಕೃತ ಕರಣ ದುಷ್ಕೃತ ಅಕರಣ ರೂಪ ದಕ್ಷಿಣಾಯ. ಏನು ಕೊಡ್ತಾ ದಕ್ಷಿಣೆ ಕೊಡ್ತೀರಾ ನೀವು? ವರಪೂಜೆ ಅಂತ ಮಾಡಿ ವರದಕ್ಷಿಣೆ ಅಂತ. ನಿಜವಾದ ದಕ್ಷಿಣೆ ಏನು ಅಂದ್ರೆ ಒಳ್ಳೆಯದು ಮಾಡು, ಕೆಟ್ಟದ್ದು ಮಾಡಬೇಡ. ಒಳ್ಳೆಯದು ಮಾಡೋದ್ರಿಂದ ಸ್ವರ್ಗ ಪ್ರಾಪ್ತಿ ಆಗತ್ತೆ. ನೀನು ಮಾಡುವಂತಹ ಒಳ್ಳೆಯ ಕರ್ಮಕ್ಕೆ ನಾನು ಬೆಳೆಸಿದ ಈ ಹುಡುಗಿಯನ್ನು ನಿಂಗೆ ಕೊಡ್ತಾ ಇದ್ದೇನೆ, ಸಹಕಾರಿಯನ್ನಾಗಿಟ್ಟುಕೋ, ಧರ್ಮಪತ್ನಿಯನ್ನಾಗಿ ಮಾಡಿಕೊಂಡು ಇಬ್ಬರೂ ಶಾಸ್ತ್ರೋಕ್ತವಾದ ಕರ್ಮಗಳನ್ನ ಮಾಡಿ ಸ್ವರ್ಗ ಪಡೀರಿ, ಸ್ವರ್ಗಕ್ಕೆ ಸಾಧನಭೂತವಾದ ಕರ್ಮಗಳನ್ನ ಮಾಡ್ರಿ ಎಂಬುದಾಗಿ ಒಳ್ಳೆಯದು ಮಾಡು, ಕೆಟ್ಟದ್ದನ್ನ ಮಾಡಬೇಡ ಎಂಬುದಾಗಿ ಆಶೀರ್ವಾದವನ್ನ ಮಾಡಿ ಹುಡುಗಿಯನ್ನ ಕೊಡತಕ್ಕಂಥ ಕಾರ್ಯಕ್ರಮವನ್ನು ದಕ್ಷಿಣಾ ಬಂಧ ಅಂತ ಕರೆಯುವುದು. ಹೇಗಿದೆ ನೋಡಿ. ಆದ್ದರಿಂದಲೇ ಶಾಸ್ತ್ರಗಳನ್ನ ಶ್ರವಣ ಮಾಡಿದ್ದಕ್ಕೆ, ಶಾಸ್ತ್ರಗಳನ್ನ ಕೇಳಿದ್ದಕ್ಕೆ ಬರುವಂತಹ ಫಲ ಏನು ಅಂದ್ರೆ ಕನ್ಯಾದಾನ ಮಾಡಿದ ಫಲ ಬರುತ್ತೆ ಅಂತ ಹೇಳ್ತಾರೆ. ಏನ್ರಿ ಕನ್ಯಾದಾನ ಮಾಡಿದ ಫಲ ಅಂತ ನಾವಂತೆ. ಕನ್ಯಾ ಕೊಡೋದು, ಕನ್ಯಾ ಸ್ವೀಕಾರ ಮಾಡೋದು, ಜನ್ಮ ಜನ್ಮಾಂತರಗಳಲ್ಲಿ ಪುಣ್ಯ ವಿಶೇಷ ಇದ್ರೆ ಕನ್ಯಾದಾನ ಮಾಡತಕ್ಕಂತಹ ಯೋಗ್ಯತೆ ಅನ್ನೋದು ಬರುತ್ತೆ ಅಂತ ಶಾಸ್ತ್ರ ಆದೇಶ ಮಾಡುತ್ತೆ. ಈ ಪ್ರಕಾರವಾಗಿ ಕರ್ಮಭೂಮಿ ಮನುಷ್ಯ ಲೋಕ, ತ್ರಿವಿಷ್ಟಪ ಅಂದ್ರೆ ಸ್ವರ್ಗಲೋಕ, ಅದನ್ನ ಭೋಗಭೂಮಿ ಅಂತ ಕರೀತಾರೆ. ಇದು ಕರ್ಮಭೂಮಿ, ಕರ್ಮವನ್ನ ಮಾಡತಕ್ಕಂಥ ಭೂಮಿ. ಭೋಗಭೂಮಿ ಸ್ವರ್ಗಲೋಕ. ಇಲ್ಲಿ ಅಂದ್ರೆ ಕರ್ಮಭೂಮಿಯಾಗಿರ್ತಕ್ಕಂತಹ ಮನುಷ್ಯ ಲೋಕದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದ್ರೆ ಅವನು ನಿಸ್ಸಂಶಯವಾಗಿ ಸ್ವರ್ಗಲೋಕವನ್ನ ಪಡಿತಾನೆ, ಡೌಟೇ ಇಲ್ಲ, ಸ್ವರ್ಗಕ್ಕೆ ಹೋಗಿಬಿಡ್ತಾನೆ. ಅದೇ ಮನುಷ್ಯ ಲೋಕದಲ್ಲಿ ನಿಷ್ಕೃತಿ ದುಷ್ಕರ್ಮಗಳನ್ನ ಅವನು ಮಾಡಿಬಿಟ್ರೆ, ಕೆಟ್ಟ ಕೆಲಸವನ್ನ ಅವನು ಮಾಡಿಬಿಟ್ರೆ ಅವನಿಗೆ ಏನಾಗ್ಬಿಡುತ್ತೆ?
ನರಕ ಅಂತ ಅನ್ನೋದು ಖಂಡಿತ. ನಿರ್ಘೃಣಾಹ, ಘೃಣ ಅಂದ್ರೆ ದಯ, ನಿರ್ಘೃಣಾಹ ಅಂದ್ರೆ ದಯೆಯೇ ಇಲ್ಲ, ಕರುಣೆಯೇ ಇಲ್ಲ. ಮನುಷ್ಯ ಲೋಕದಲ್ಲಿ ದುಷ್ಟ ಕರ್ಮಗಳನ್ನ ಮಾಡತಕ್ಕಂತಹ ಕರುಣಾ ಶೂನ್ಯರಾಗಿರ್ತಕ್ಕ, ದಯಾಹೀನರಾಗಿರ್ತಕ್ಕ ಪಾಪಿಗಳು ನರಕಕ್ಕೆ ಹೋಗಿಬಿಡ್ತಾರೆ. ಆದ್ದರಿಂದ ಸುಕೃತ ದುಷ್ಕೃತ ಅಂತನ್ನೋದು ಸ್ವರ್ಗ ನರಕ ಸಾಧನ ಭೂತವಾದದ್ದು. ಈ ಎರಡರ ಮಧ್ಯದಲ್ಲಿ ನೀನು ಯಾವತ್ತಿಗೂ ಕೂಡ ಸುಕೃತವನ್ನೇ ಮಾಡು, ದುಷ್ಕೃತವನ್ನ ಯಾವ ಕಾಲಕ್ಕೂ ಮಾಡಬೇಡ ಎಂಬುದಾಗಿ ಭಾವಮುಖ ಮತ್ತು ಅಭಾವಮುಖ. ಭಾವಮುಖ ಅಂತಂದ್ರೆ ಒಳ್ಳೆಯ ಕರ್ಮವನ್ನ ಮಾಡು, ಅಭಾವಮುಖ ಅಂತಂದ್ರೆ ಕೆಟ್ಟ ಕರ್ಮಗಳನ್ನ ಮಾಡಬೇಡ. ಒಳ್ಳೆಯ ಕರ್ಮಗಳನ್ನ ಮಾಡು, ಕೆಟ್ಟ ಕರ್ಮಗಳನ್ನ ಮಾಡಬೇಡ ಅಂತ ಹೇಳಿ ಕನ್ಯೆಯನ್ನ ಅವನ ಕೈ ಕೊಡ್ತಾನಲ್ಲ, ದತ್ತೆ ಸುಕೃತ ದುಷ್ಕೃತೆ. ನಿನಗೆ ಕೊಡ್ತಾ ಇರ್ತಕ್ಕಂತ ಹುಡುಗಿಯನ್ನ ಒಳ್ಳೆ ಕರ್ಮಗಳನ್ನ ಮಾಡ್ಲಿಕ್ಕೆ ಉಪಯೋಗ ಮಾಡಿಕೋ, ಕೆಟ್ಟ ಕರ್ಮಗಳನ್ನ ಮಾಡ್ಲಿಕ್ಕೆ ಉಪಯೋಗ ಮಾಡಿಕೊಳ್ಳಬೇಡ ಎಂಬುದಾಗಿ ಆ ಏನು ಕೊಡ್ತಾ ಇದ್ದಾರೆ ಹುಡುಗಿಯನ್ನ, ಅದನ್ನು ದಕ್ಷಿಣಾಬಂಧ ಅಂತ ಕರೀತಾ ಇದ್ದಾರೆ. ಐಹಿಕ ಭೋಗ ಮಾತ್ರ ಅನುಕೂಲ ಬಾಹ್ಯ ಧನಾದಾನಾದಪಿ ಕನ್ಯಾದಾತೃಭಿಃ ವಿಶಿಷ್ಟೈಃ ಆಶೀರ್ವಾದ ರೂಪೇಣ ವರಸ್ಯ ಹೃದಯಾಂತ ಸ್ಥಿರೀಕೃತ ಧರ್ಮಶೀಲತಾ ಅಧರ್ಮ ದೂರತಾ ಚ ಮುಖ್ಯ ದಕ್ಷಿಣ ಇತಿ ಪಿತೃಗಳು ಹೇಳ್ತಾರೆ ನೋಡ್ರಿ. ಸುಮ್ನೆ ಇಲ್ಲಿ ನಾವು ಅಳಿಯನಾಗಿ ಬರತಕ್ಕ ವ್ಯಕ್ತಿಗೆ ದೀಪಾವಳಿ ಬಂತು, ಬ್ರಾಸ್ಲೆಟ್ ಮಾಡಿ ಕೊಡ್ಬೇಕು, ಸರ ಮಾಡಿಸಿ ಹಾಕಬೇಕು, ಒಳ್ಳೆ ಅವನಿಗೆ ವಸ್ತ್ರ ಕೊಡ್ಬೇಕು. ಅವನು ಅಷ್ಟೇ ಇಸ್ಕೊಂಡ, ಅಯೋಗ್ಯ ವಸ್ತ್ರ ಇಸ್ಕೊಂಡ, ಬಂಗಾರ ಹಾಕೊಂಡ, ಬೆಳ್ಳಿ ಹಾಕೊಂಡ, ಅವ್ರು ಕೊಟ್ಟಿದ್ದ ದಕ್ಷಿಣ ಇಸ್ಕೊಂಡ, ದೀಪಾವಳಿಗೆ ಹೋದ, ಅಳಿಯನಿಗೆ ಮಹಾಮರ್ಯಾದೆ ಮಾಡಿದ್ರು. ಅದೆಲ್ಲ ಮೂರ್ಖಾಸಿಕ್ ಪ್ರಯೋಜನ ಇಲ್ಲ ಅಂತಾರೆ ವಾದಿರಾಜರು. ಐಹಿಕ ಭೋಗ ಮಾತ್ರ ಅನುಕೂಲಕರವಾಗಿರತಕ್ಕಂತಹ ದಕ್ಷಿಣೆಗಿಂತಲೂ ಕನ್ಯಾದಾತರುಗಳು ವಿಶಿಷ್ಟವಾಗಿ ಏನು ಆಶೀರ್ವಾದ ಮಾಡ್ತಾ ಇದ್ದಾರೆ, ಅದು ಧರ್ಮಶೀಲತಾ. ಅದ್ರಲ್ಲಿ ಹೇಳ್ತಾರೆ ನೋಡ್ರಿ, ಧರ್ಮಶೀಲತಾ, ಧರ್ಮದಲ್ಲಿ ಆಸಕ್ತಿಯನ್ನು ಉಂಟು ಮಾಡತಕ್ಕಂಥ ಮಾತುಗಳು ಅವನ ಹೃದಯದ ಒಳಗೆ ನೆಟ್ಟಿ ಬಿಡ್ತಾರೆ ಬೀಜ ರೂಪದಲ್ಲಿ ಕನ್ಯಾದಾತರುಗಳು. ಆದ್ದರಿಂದ ಕನ್ಯಾದಾನ ಮಾಡಬೇಕಾದ್ರೆ ಕನ್ಯಾದಾತರು ಯೋಗ್ಯನಾಗಿರ್ಬೇಕು ಅಂತ. ಹಾಗಾಗ್ಲಿಲ್ಲ ಅಂದ್ರೆ ಮುಂದೆ ಬರತಕ್ಕ ಸಂತಾನ ಸರಿ ಹೋಗೋದಿಲ್ಲ. ಶಾಸ್ತ್ರೋಕ್ತವಾದ ಕರ್ಮಗಳನ್ನ ಮಾಡದೆ, ಶಾಸ್ತ್ರೀಯವಾಗಿ ನಡೆಯದೆ ಕನ್ಯಾದಾನವನ್ನ ಮಾಡ್ಲಿಕ್ಕಿಲ್ಲ ಅಂತ ಅನ್ನೋದು ಅತ್ಯಂತ ಸ್ಪಷ್ಟವಾದ ಮಾತು ಶಾಸ್ತ್ರದ್ದು. ಇಲ್ಲಿ ಈ ಪ್ರಸಂಗದಲ್ಲಿ ತಿಳ್ಕೊಳ್ಬೇಕು. ಹೃದಯಾಂತ ಸ್ಥಿರೀಕೃತ ಧರ್ಮಶೀಲತಾ, ಯಾವಾಗ್ಲೂ ಕನ್ಯಾ ಪ್ರದಾನವನ್ನು ಮಾಡತಕ್ಕ ದಾತೃ ತಂದೆ ಅನ್ಸ್ಕೊಂಡು ಕನ್ಯಾಪಿತ ಅಂತನ್ನೋನು ಆಶೀರ್ವಾದ ರೂಪದಲ್ಲಿ ಧರ್ಮದ ಬುದ್ಧಿಯನ್ನ ಒಳಗೆ ನೆಟ್ಟು ಬಿಡ್ತಾನೆ. ಅಧರ್ಮವನ್ನ ಮಾಡಬೇಡ, ಅಧರ್ಮ ಮಾಡಬೇಡ, ಒಳ್ಳೆಯದನ್ನ ಮಾಡು ಎಂಬ ಧರ್ಮಶೀಲತೆಯನ್ನ, ಅಧರ್ಮ ದೂರತೆಯನ್ನ ಏನು ಕೊಟ್ಟು ಬಿಡ್ತಾನೆ. ಅದೇ ಮುಖ್ಯವಾಗಿರತಕ್ಕ ದಕ್ಷಿಣ. ಪ್ರದಕ್ಷಿಣೆ ಮುಖ್ಯವಾದ ದಕ್ಷಿಣೆ ಅದೇ. ಎಷ್ಟು ಐಹಿಕ ಭೋಗ, ಅದು ಬಂಗಾರ ಬೆಳ್ಳಿ, ಎಂತ ದಕ್ಷಿಣೆ ಅದು ಅಂತಾರೆ ವಾದಿರಾಜರಲ್ಲಿ. ಅದು ದಕ್ಷಿಣಾಬಂಧ ಅಂತ ಕರೆಯಲ್ಪಡ್ತಾರೆ. ನೋಡಪ್ಪ, ನೀನ್ ಧರ್ಮ ಕಾರ್ಯವನ್ನ ಮಾಡ್ಲಿಕ್ಕೆ ಮಾತ್ರ ಸ್ವೀಕಾರ ಮಾಡ್ಕೋ. ಮದುವೆ ಟೈಮಲ್ಲಿ ಅಧರ್ಮದ ಬಗ್ಗೆ ಮಾತು ಯಾಕೆ? ದಕ್ಷಿಣಾಬಂಧ ಅಂತ ಏಕವಚನವನ್ನ ಪ್ರಯೋಗ ಮಾಡಿದ್ರೆ ಉದ್ದೇಶ ಅಷ್ಟೇ. ಸಾಕ್ಷಾತ್ ಅಧರ್ಮಸ್ಯ ವಿವಾಹ ಕಾಲೇ ಸರ್ವತಾ ಹೇಯಸ್ಯ. ಮದುವೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಅಧರ್ಮದ ಬಗ್ಗೆ ಯಾಕೆ ಮಾತು? ಧರ್ಮದ ಬಗ್ಗೆಯೇ. ನೀನು ಮಾಡತಕ್ಕ ಧರ್ಮ ಕಾರ್ಯಕ್ಕೆ ಅನುಕೂಲಕರಳಾಗಿರ್ಲಿ, ನಿನ್ನಿಂದ ಧರ್ಮ ಕಾರ್ಯವೇ ನಡೆಯಲ್ಪಡಲಿ, ಅದಕ್ಕೆ ಅನುಕೂಲವಾಗಿರ್ಲಿ ಇವಳು ಅಂತ ಆಶೀರ್ವಾದ ಮಾಡ್ತಾ ಅವಳನ್ನೇನು ಕೊಡ್ತಾರೆ, ಕನ್ಯಾದಾನ ಮಾಡ್ತಾರೆ. ದಕ್ಷಿಣಾಬಂಧ ಅಂತ ಕರಿತಾ ಇದ್ದಾರೆ. ಆ ದಕ್ಷಿಣಾಬಂಧವನ್ನ ವಿಶೇಷವಾಗಿ ಯೋಗಿಗಳು ವಿವಾಹ ಪ್ರಕ್ರಿಯೆಯಲ್ಲಿ ಮಾಡ್ತಾರೆ ಎಂಬುದಾಗಿ ಹೇಳಿದಂತಹ ಮಹಾನುಭಾವರಾಗಿರತಕ್ಕಂತಹ ಪಿತೃಗಳು ಅಂತಹ ನಮ್ಮ ಮಾನಸೀ ಕನ್ಯೆಯಾಗಿರತಕ್ಕಂತಹ ಯೋಗ ಭ್ರಷ್ಟಳಾಗಿರತಕ್ಕಂತಹ ಈ ಸತ್ಯವತಿ ದೇವಿ ನಿನ್ನ ಕೈಗೆ ಬಂದಿದ್ದಾಳೆ. ನಿನ್ನ ವೀರ್ಯದಿಂದ ಮತ್ಸ್ಯ ನುಂಗಿ ಅದ್ರಿಕಾ ಮೀನಾಗಿ ಬಂದು ಹೆಣ್ಣಾಗಿ ಬಂದು ನಿನ್ನ ಕೈಗೆ ಮತ್ತೆ ಕನ್ಯಾದಾನವನ್ನ ಮಾಡುವಂತಹ ದೊಡ್ಡ ಭಾಗ್ಯ ನಿನಗೆ ಕೊಟ್ಟಿದ್ದಾಳೆ. ಆದ್ದರಿಂದ ಈ ಸತೀ ಮಹಾ ಸಾಧ್ವಿಯಾಗಿರ್ತಕ್ಕ ಈ ನಿನ್ನ ಹುಡುಗಿಯನ್ನ, ನನ್ನ ಮಾನಸ ಕನ್ಯೆ, ನಿನ್ನ ಮಗಳಾಗಿ ಬಂದಿರತಕ್ಕ ಈ ಹುಡುಗಿಯನ್ನ ಕನ್ಯಾ ಭಿಕ್ಷಾರ್ಥಿಯಾಗಿ ಬಂದಿರತಕ್ಕ ಮಹಾನುಭಾವರಾದ ಪರಾಶರ ಮುನಿಗಳಿಗೆ ಕೊಡು, ಕನ್ಯಾದಾನವನ್ನ ಮಾಡಿಕೊಡು.
ಹಾಗೆ ಆದೇಶ ಮಾಡಿ ಆ ಕ್ಷಣದಲ್ಲಿಯೇ ಪಿತೃಗಳೆಲ್ಲ ಅಂತರ್ಧಾನರಾಗಿ ಬಿಟ್ರು, ಅದೃಶ್ಯರಾಗಿ ಹೋಗಿಬಿಟ್ರು. ಕನ್ಯಾದಾನ ಮಾಡ್ಕೊಡ್ಬೇಕು ನೀವು ಅಂತ ಹೇಳ್ತಾ ಇದ್ದ ಹಾಗೆ ಅದೃಶ್ಯರಾಗಿ ಹೋಗಿಬಿಟ್ರು. ಯಾಜ್ಞವಲ್ಕ್ಯಂ ಸಮಾಹೂಯ ವಿವಾಹಾಚಾರ್ಯಮಿತ್ಯುತ ವಸುಂಚಾಪಿ ಸಮಾಹೂಯ ವಸಿಷ್ಠೋ ಮುನಿಭಿಃ ಸಹ ವಿವಾಹಂ ಕಾರಯಾಮಾಸ ಶ್ರುತಿ ದೃಷ್ಟೇನ ಕರ್ಮಣ. ವಸು ಹೇಳ್ತಾನೆ, ಪರಾಶರ ಮಹಾಪ್ರಾಜ್ಞ ತವ ಪುತ್ರ ಪ್ರದಾಮಿಮಾಂ ಪ್ರತೀಚ್ಛಯೈನಾಂ ಭದ್ರಂತೆ ಪಾಣಿಂ ಗೃಹೀಶ್ವ ಪಾಣಿನಾ. ಪುರೋಹಿತರು ಬೇಕಲ್ಲ. ವಸಿಷ್ಠ ಪರಾಶರರ ಸತ್ಯವತಿ ಪರಾಶರರ ಮದುವೆಗೆ ಪುರೋಹಿತರು ಯಾರು? ಯಾಜ್ಞವಲ್ಕ್ಯರನ್ನ ಕರೆಸಿದ್ದಾರೆ. ಪುರೋಹಿತರೇ, ಯಾಜ್ಞವಲ್ಕ್ಯರೇ, ನೀವು ಈ ಕಾರ್ಯಕ್ರಮದ ಪೌರೋಹಿತ್ಯವನ್ನ ಸ್ವೀಕಾರ ಮಾಡಬೇಕು ಅಂತ ಯಾಜ್ಞವಲ್ಕ್ಯರನ್ನ ಪುರೋಹಿತರನ್ನ ಕರೆದು ವಿವಾಹಾಚಾರ್ಯರನ್ನಾಗಿ ಮಾಡಿ ಕನ್ಯಾದಾತೃವಾಗಿರ್ತಕ್ಕ ವಸುವನ್ನು ಕರೆದು ಶಾಸ್ತ್ರೋಕ್ತವಾದ ಶ್ರೌತ ಕ್ರಮದಲ್ಲಿ ಕನ್ಯಾದಾನವನ್ನ ಮದುವೆಯನ್ನ ಮಾಡಿಸಿದ್ದಾರೆ ವಸಿಷ್ಠರು. ಅನೇಕ ಋಷಿ ಮುನಿಗಳ ಜೊತೆಯಲ್ಲಿ ಮಾಡಿಸಿದ್ದಾರೆ. ವಸು ಹೇಳ್ತಾನೆ, ಮಹಾನುಭಾವರಾಗಿರ್ತಕ್ಕ ಶ್ರೇಷ್ಠ ಜ್ಞಾನಿಗಳಾಗಿರ್ತಕ್ಕಂತಹ ಪರಾಶರರೇ, ನಿಮ್ಮ ಸಂಕಲ್ಪ, ನಿಮಗೇನು ಭಗವಂತನ ವರ ಇದೆ, ನಾನು ನಿನ್ನಲ್ಲಿ ಮಗನಾಗಿ ಬರ್ತೇನೆ ಅಂತ ಭಗವಂತ ವರ ಏನು ಕೊಟ್ಟಿದ್ದಾನೆ, ಅಂತಹ ವೇದವ್ಯಾಸ ದೇವರ ಉತ್ಪತ್ತಿಗೆ, ಪ್ರಾದುರ್ಭಾವಕ್ಕೆ, ಅವತಾರಕ್ಕೆ ಕಾರಣಳಾಗಿರ್ತಕ್ಕಂತಹ ಈ ನನ್ನ ಮಗಳಾಗಿರ್ತಕ್ಕ ಸತ್ಯವತಿ ದೇವಿಯನ್ನ ಸ್ವೀಕಾರ ಮಾಡ್ರಿ. ನಿಮ್ಮ ಕೈಗಳಿಂದ ಈ ಹುಡುಗಿಯ ಕೈಯನ್ನ ಕಾಮೇನತ್ವಾ ಪ್ರತಿಗೃಹಾಮಿ, ಮಂತ್ರ, ಪಾಣಿಗ್ರಹಣದ ಮಂತ್ರ, ಕಾಮೇನತ್ವಾ ಪ್ರತಿಗೃಹಾಮಿ ಎಂಬತಕ್ಕಂತಹ ಮಾತಿನಂತೆ ಇವಳ ಕೈಯನ್ನ ಹಿಡೀರಿ, ಪಾಣಿಗ್ರಹಣವನ್ನ ಮಾಡಿಕೊಳ್ಳ್ರಿ ಎಂಬುದಾಗಿ ಹೇಳಿದ್ದಕ್ಕೆ ಪರಾಶರರು ವಸೋಸ್ತು ವಚನಂ ಶ್ರುತ್ವಾ ಯಾಜ್ಞವಲ್ಕ್ಯ ಮತೆ ಸ್ಥಿತಃ ಕೃತ ಕೌತುಕ ಮಾಂಗಲ್ಯ ಪಾಣಿನಾ ಪಾಣಿಮಸ್ಪೃಶತ್. ವಸು ಮಹಾರಾಜ ಹೀಗೆ ಹೇಳ್ತಾ ಇದ್ದ ಹಾಗೆ ವಸುವಿನ ಮಾತನ್ನ ಕೇಳಿದಂತಹ ಯಾಜ್ಞವಲ್ಕ್ಯರು, ವಿವಾಹಾಚಾರ್ಯರಾಗಿರ್ತಕ್ಕ ಪುರೋಹಿತರಾಗಿರ್ತಕ್ಕ ನಮ್ಮ ಯಾಜ್ಞವಲ್ಕ್ಯರು ಹೇಗೆ ಹೇಳ್ತಾರೋ ಹಾಗೇ ಎಲ್ಲವನ್ನ ಮಾಡತಕ್ಕಂತಹ ಕೈಗೆ ಯಾವುದನ್ನು ಧಾರಣೆ ಮಾಡಿದ್ದಾರೆ? ಕಂಕಣವನ್ನ ಧರಿಸಿರತಕ್ಕಂತಹ ಕೌತುಕ ಪಾಣಿಗಳು, ಕಂಕಣವನ್ನ ಧಾರಣೆ ಮಾಡಿರತಕ್ಕಂತಹ ಪರಾಶರರು ತಮ್ಮ ಕೈಗಳಿಂದ ಆಕೆಯ ಪಾಣಿಗ್ರಹಣವನ್ನ ಮಾಡಿದರು. ಎಂತ ಅದ್ಭುತವಾದ ಘಟನೆ ನೋಡಿ. ಸತ್ಯವತಿ ಪರಾಶರರ ಕಲ್ಯಾಣೋತ್ಸವ, ಪಾಣಿಗ್ರಹಣವನ್ನ ಮಾಡ್ತಾ ಇದ್ದಾರೆ. ಪಾಣಿಗ್ರಹಣೋತ್ಸವ ನಡೆದಿದೆ. ಪ್ರಭೂತಾಜ್ಯೇನ ಹವಿಷಾ ಹುತ್ವಾ ಮಂತ್ರೈರ್ಹುತಾಶನಂ ತ್ರಿರಗ್ನಿಂತು ಪರಿಕ್ರಮ್ಯ ಸಮಭ್ಯರ್ಚ್ಯ ಹುತಾಶನಂ ಮಹರ್ಷೀನ್ ಯಾಜ್ಞವಲ್ಕ್ಯಾದೀನ್ ದಕ್ಷಿಣಾಭಿಪ್ರತೋಷ್ಯ ಚ ಲಬ್ಧಾನುಗ್ನ ವಿವಾಹ್ಯಾಶು ಪ್ರದಕ್ಷಿಣಮಥಾ ಕರೋತ್ ಪರಾಶರೆ ಕೃತೋದ್ವಾಹೆ ದೇವಾಃ ಸರ್ಷಿಗಣಸ್ತದಾ ಹೃಷ್ಟಾ ಜಗ್ಮುಕ್ಷಣಾ ದೇವ ಜಗ್ಮುಃ ಕ್ಷಣಾ ದೇವ ವೇದವ್ಯಾಸೋ ಭವತ್ವಿತಿ. ಮಂತ್ರಗಳ ಮೂಲಕ ಅಗ್ನಿಗೆ ಹವಿಸ್ಸನ್ನ ಅರ್ಪಣೆ ಮಾಡಿ, ಲಾಜಾ ಹೋಮಾದಿಗಳನ್ನ ಮಾಡಿ, 3 ಬಾರಿ ಅಗ್ನಿಗೆ ಪ್ರದಕ್ಷಿಣೆಯನ್ನ ಮಾಡಿ, ಅಗ್ನಿಗೆ ನಮಸ್ಕಾರವನ್ನ ಮಾಡಿ, ಅಲ್ಲಿರ್ತಕ್ಕಂತಹ ಯಾಜ್ಞವಲ್ಕ್ಯಾದಿ ಮುನಿಗಳಿಗೆ ದಕ್ಷಿಣೆಯ ಮೊದಲಾಗಿರ್ತಕ್ಕಂತಹ ದ್ರವ್ಯಗಳಿಂದ ಸಂತೋಷಪಡಿಸಿ, ಅವರ ವಿಶೇಷವಾಗಿರ್ತಕ್ಕಂತಹ ಆಶೀರ್ವಾದದಿಂದ, ಅವರ ಅನುಜ್ಞೆಯಿಂದ ಮಹಾನುಭಾವರಾಗಿರ್ತಕ್ಕ ನಮ್ಮ ಪರಾಶರ ಮುನಿಗಳು ಸತ್ಯವತಿ ದೇವಿಯನ್ನ ಮದುವೆ ಮಾಡಿಕೊಂಡು ಅವರಿಗೆ ಪ್ರದಕ್ಷಿಣ ನಮಸ್ಕಾರಾದಿಗಳನ್ನ ಮಾಡ್ತಾ ಇದ್ದಾರೆ ಯಾಜ್ಞವಲ್ಕ್ಯಾದಿಗಳಿಗೆ. ಈ ಪ್ರಕಾರವಾಗಿ ಪರಾಶರ ಮುನಿಗಳು ಸತ್ಯವತಿ ದೇವಿಯನ್ನ ಮದುವೆ ಮಾಡ್ಕೊಳ್ತಾ ಇದ್ದಾರೆ. ಆ ವಿವಾಹೋತ್ಸವದ ಸಂದರ್ಭದಲ್ಲಿ ಆ ವಿವಾಹವನ್ನ ನೋಡಬೇಕು, ವ್ಯಾಸಾವತಾರಕ್ಕೆ ಕಾತುರರಾಗಿದ್ದಂತಹ ದೇವತೆಗಳೆಲ್ಲ, ಋಷಿಗಳೆಲ್ಲ ವೇದವ್ಯಾಸೋ ಭವತು, ಅದ್ಭುತವಾದ ಆಶೀರ್ವಾದ ನೋಡ್ರಿ. ವೇದವ್ಯಾಸ ದೇವರ ಅವತಾರ ಮಾಡಿ ಬರ್ಲಿ, ವ್ಯಾಸಾವತಾರವಾಗ್ಲಿ ಆಶೀರ್ವಾದ ಮಾಡ್ತಾ ಕ್ಷಣಾದೇವ ಜಗ್ಮು, ಆ ಕ್ಷಣದಲ್ಲಿಯೇ ನಿವೃತ್ತರಾಗ್ಬಿಟ್ರು. ಎಲ್ಲ ಹೊರಟು ಹೋದ್ರು. ಆ ಕ್ಷಣದಲ್ಲಿಯೇ ಎಲ್ಲ ಹೊರಟು ಹೋಗಿದ್ದಾರೆ. ಏನು ವೇದವ್ಯಾಸೋ ಭವತು
ಅಂತ ಏನ್ ಹೇಳಿದ್ದಿಲ್ಲಿ ಅಂದ್ರೆ, ಕಲಿ ಚತುರ್ಮುಖ ಬ್ರಹ್ಮದೇವರ ವರದಿಂದ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 10ನೇ ಅಧ್ಯಾಯವನ್ನ ಸಮಗ್ರವಾಗಿ ಶ್ರೀಮದ್ ಆಚಾರ್ಯರು ವೇದವ್ಯಾಸಾವತಾರದ ನಿರೂಪಣೆಗೆ ಅದನ್ನ ಇಟ್ಟಿದ್ದಾರೆ. ನಾವದನ್ನ ಆಚಾರ್ಯರು ಹೇಳಿದ ಸಮುದ್ರ ಮಥನದ ಬಗ್ಗೆ ನಾವು ಮಾತಾಡಿದ್ದೇವೆ. 10ನೇ ಅಧ್ಯಾಯದಲ್ಲಿ ಸಮುದ್ರ ಮಥನದ ಬಗ್ಗೆ ಬರುತ್ತೆ. ಸಮುದ್ರ ಮಥನದ ಕಥೆಯನ್ನ ನಾನು ಹೇಳಬೇಕಾದ್ರೆ ಹಿಂದಿನ ಅಧ್ಯಾಯಗಳಲ್ಲಿ ನಿರ್ಣಯದ ಬಗ್ಗೆ ನಾನು ಹೇಳಿದ್ದೇನೆ, ಆಚಾರ್ಯ ನಿರ್ಣಯದಲ್ಲಿ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಈಗ ವ್ಯಾಸಾವತಾರಕ್ಕೆ ಅನುಕೂಲವಾಗತಕ್ಕಂತಹ ಮಾತುಗಳು ಎಲ್ಲ ಕಲಿಸ್ತ್ವಯಂ ಬ್ರಹ್ಮವರಾದಿದಾನೀಂ ವಿಬಾಧತೆ ಅಸ್ಮಾನ್ ಸಕಲಾನ್ ಪ್ರಜಾಶ್ಚ. ಕಲಿ ಬ್ರಹ್ಮದೇವರ ವರಬಲದಿಂದ ದರ್ಪಿತನಾಗಿ ಮನ್ನ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ, ಎಲ್ಲರ ಒಳಗೂ ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಅಜ್ಞಾನ ರೂಪದಿಂದ, ಮಿಥ್ಯಾಜ್ಞಾನ ರೂಪದಿಂದ ಎಲ್ಲರ ಒಳಗೂ ಪ್ರವೇಶ ಮಾಡಿಬಿಟ್ಟಿದ್ದಾನೆ ಕಲಿ ಸ್ವಾಮಿ. ಆದ್ದರಿಂದ ನಿನ್ನ ಆಜ್ಞೆಯಿಂದಲೇ ಚತುರ್ಮುಖ ಬ್ರಹ್ಮದೇವರು ಅವನಿಗೆ ವರವನ್ನ ಕೊಟ್ಟಿದ್ರು. ಅವನೇನ್ ಮಾಡಿಬಿಟ್ಟ, ರುದ್ರದೇವರ ಒಳಗೆ ಪ್ರವೇಶ ಮಾಡಿದ. ಕಲಿ ರುದ್ರದೇವರ ಒಳಗೆ ಪ್ರವೇಶವನ್ನ ಮಾಡಿ ಅವರ ಮೂಲಕ ಕೆಟ್ಟ ಶಾಸ್ತ್ರಗಳ ರಚನೆ ಆಗಿಬಿಟ್ಟಿವೆ. ದುಶಾಸ್ತ್ರಗಳು, ಕದಾಗಮಗಳು ಅಂತಂದ್ರೆ ದುಷ್ಟ ಶಾಸ್ತ್ರಗಳು ಬಂದು ಬಿಟ್ಟಿದೆ ಸ್ವಾಮಿ. ಕುಯುಕ್ತಿವಾದಾನ್, ದುಷ್ಟ ಯುಕ್ತಿಗಳಿಂದ ಕೂಡಿದಂತಹ ಕೆಟ್ಟ ಶಾಸ್ತ್ರಗಳು ಬಂದು ಬಿಟ್ಟಿದೆ. ಸಹ ಕಲಿಯ ದುಷ್ಟ ಯುಕ್ತಿಗಳನ್ನ, ಕೆಟ್ಟ ಶಾಸ್ತ್ರವನ್ನ ನಿರಾಕರಣೆ ಮಾಡುವ ವಿಷಯದಲ್ಲಿ ನಿನ್ನ ಬಿಟ್ರೆ ಇನ್ಯಾರೂ ಇಲ್ಲಪ್ಪ, ನೀನೇ ಮಹಾಸಮರ್ಥ ಸ್ವಾಮಿ. ಕೇವಲ ಶಾಸ್ತ್ರಗಳು ಮಾತ್ರ ಹೋಗಿರೋದಲ್ಲಪ್ಪ, ವೇದಾಶ್ಚ ಸರ್ವೇ ಸಹ ಶಾಸ್ತ್ರ ಸಂಘಾಹ ಉತ್ಸಾದಿತಾಸ್ತೇನ ನ ಸಂತಿ ತೇದ್ಯ. ಕೇವಲ ಪೌರುಷೇಯ ಶಾಸ್ತ್ರಗಳಲ್ಲ, ಅಪೌರುಷೇಯವಾಗಿರ್ತಕ್ಕಂತಹ ವೇದಗಳು ಉಚ್ಛನ್ನವಾಗಿ ಬಿಟ್ಟಿವೆ. ವೇದಗಳು ಹೋಗಿಬಿಟ್ಟಿದೆ, ಕಾಣ್ತಾ ಇಲ್ಲ, ಅದೃಶ್ಯವಾಗಿ ಬಿಟ್ಟಿದೆ ವೇದಗಳು. ಆದ್ದರಿಂದ ಸ್ವಾಮಿ, ಅದಕ್ಕಾಗಿ ವೇದಗಳನ್ನ ಉದ್ಧಾರ ಮಾಡಲಿಕ್ಕಾಗಿ, ಸಾತ್ವಿಕರನ್ನ ಉದ್ಧಾರ ಮಾಡಲಿಕ್ಕಾಗಿ, ಸಾತ್ವಿಕರ ಹೃದಯದಲ್ಲಿ ಅಜ್ಞಾನ ರೂಪದಿಂದಿರತಕ್ಕ ಕಲಿಯ ನಿಗ್ರಹವನ್ನ ಮಾಡಲಿಕ್ಕಾಗಿ ಅವತಾರ ಮಾಡು, ವೇದಗಳನ್ನ ಉದ್ಧಾರ ಮಾಡು. ಶ್ರೀಮನ್ ಮಹಾಭಾರತ ಬ್ರಹ್ಮಸೂತ್ರಾದಿ ಸಕಲ ಶಾಸ್ತ್ರಗಳನ್ನ ವಿಶೇಷವಾಗಿ ನೀನು ರಚನೆ ಮಾಡಬೇಕು. ಕಲಿ ಸಾಮಾನ್ಯ ಅಲ್ಲಪ್ಪ, ಅವ ಅದೃಶ್ಯ, ಅಜ್ಞೇಯ, ಅತರ್ಕ್ಯ ರೂಪ. ಅವನು ಹೀಗೆ ಅಂತ ಊಹೆ ಮಾಡ್ಲಿಕ್ಕೆ ತರ್ಕಿತು ಅಶಕ್ಯ ರೂಪಂ. ಕಲಿ ಅವನು ಹೀಗಿದ್ದಾನೆ, ನಮ್ಮೊಳಗೆ ಅವನು ಕಲಿ ಹೇಗಿದ್ದಾನೆ ಅಂದ್ರೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ, ರೆಕ್ಟಿಫೈ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಕಲಿ ಹೇಗಿದ್ದಾನೆ ನಮ್ಮೊಳಗೆ ಅಂತ ಊಹೆ ಮಾಡ್ಲಿಕ್ಕೂ ಬರೋದಿಲ್ಲ. ಅಂಥ ಸ್ವರೂಪದವನು ಕಲಿ. ಎಲ್ಲರ ನಿಲೀನ ಅಂತಂದ್ರೆ ಎಲ್ಲರ ಹೃದಯದ ಒಳಗೆ ಸೇರಿಬಿಟ್ಟಿದ್ದಾನೆ. ಎಲ್ಲರ ಹೃದಯದ ಒಳಗೆ ಅವನು ನಿಲೀನನಾಗಿ ಬಿಟ್ಟಿದ್ದಾನೆ, ಸೇರಿಬಿಟ್ಟಿದ್ದಾನೆ. ಆದ್ದರಿಂದ ಸಚ್ಚಾಸ್ತ್ರವೆಂಬತಕ್ಕಂತಹ ಖಡ್ಗದಿಂದಲೇ ಅವನು ಸಂಹಾರ ಮಾಡಲಿಕ್ಕೆ ಯೋಗ್ಯ. ಅದರಿಂದ ಸ್ವಾಮಿ, ಸಚ್ಚಾಸ್ತ್ರ ರೂಪವಾಗಿರತಕ್ಕಂತಹ ಖಡ್ಗದಿಂದ ಅವನ ಸಂಹಾರ ಮಾಡಿ ಎಲ್ಲರಿಗೂ ಶಾಸ್ತ್ರಜ್ಞಾನವನ್ನ ಕೊಡಬೇಕು. ಕಲಿ ನಿಗ್ರಹ ಮಾಡುವಲ್ಲಿ ಸರ್ವಸಮರ್ಥನಾಗಿರ್ತಕ್ಕಂಥವನು ನೀನೇ. ನಿನ್ನನ್ನ ಬಿಟ್ರೆ ಕಲಿ ನಿಗ್ರಹವನ್ನ ಮಾಡ್ಲಿಕ್ಕೆ ಯಾರಿಗೂ ಸಾಮರ್ಥ್ಯವಿಲ್ಲ. ಜ್ಞಾನಸ್ವರೂಪನಾಗಿರ್ತಕ್ಕ ನಿನ್ನಲ್ಲಿ ಮೊರೆ ಹೊಕ್ಕಿದ್ದೇವೆ ಸ್ವಾಮಿ, ಅನುಗ್ರಹ ಮಾಡಬೇಕು ಅಂತ ಎಲ್ಲ ದೇವತೆಗಳು ಭಗವಂತನನ್ನ ಕ್ಷೀರಸಾಗರದಲ್ಲಿ ಪ್ರಾರ್ಥನೆ ಮಾಡಿದಾಗ ಭಗವಂತ ಅವರೆಲ್ಲರಿಗೂ ಅಭಯವನ್ನ ಕೊಟ್ಟು ಭೂಮಿಯಲ್ಲಿ ಅವತಾರ ಮಾಡಿದ. ಯಾವ ಸಂದರ್ಭ? ಇಲ್ಲಿ ತನಕ ನಾವು ಹೇಳೋದಲ್ಲ, ಅದೇ ಸಂದರ್ಭ. ಚತುರ್ಮುಖ ಬ್ರಹ್ಮದೇವರ ಮಕ್ಕಳು ವಸಿಷ್ಠರು, ವಸಿಷ್ಠರ ಮಕ್ಕಳು ಶಕ್ತಿ, ಶಕ್ತಿಯ ಮಕ್ಕಳು ಪರಾಶರರು, ಪರಾಶರರು ತಪಸ್ಸು ಮಾಡ್ತಾರೆ. ನನಗೆ ಭಗವಂತ ಮಗನಾಗಿ ಬರಬೇಕು ತಪಸ್ಸು ಮಾಡ್ತಾರೆ. ಅವರ ತಪಸ್ಸಿಗೆ ಒಲಿದ ಭಗವಂತ ಪರಾಶರರಿಗೆ ಹೇಳ್ತಾನೆ, ವಸು ಚಕ್ರವರ್ತಿಗೆ ಮಗಳಿದ್ದಾಳೊಬ್ಳು. ಆ ಕಥೆ ಎಲ್ಲ ಆ ಹದ್ದಿನ ಕೈಗೆ ಆ ವೀರ್ಯ ಕೊಟ್ಟದ್ದು, ಅದ್ರಿಕೆ ಮೀನಾಗಿ ನುಂಗದ್ದು, ಅವಳನ್ನ ಮದುವೆ ಆಗು,
ಅವಳಲ್ಲಿ ನಾನ್ ನಿನಗೆ ಮಗನಾಗಿ ಅವತಾರ ಮಾಡಿ ಬರ್ತೇನೆ ಅಂತ ಹೇಳಿ ಭಗವಂತ ಅವತಾರವನ್ನ ಮಾಡುವ ಕ್ಷೇತ್ರ ನಿರ್ಣಯ ಮಾಡಿಕೊಂಡು ಪರಾಶರರಿಗೆ ಅನುಗ್ರಹವನ್ನ ಮಾಡಿದ್ದಾನೆ. ಹಾಗೆ ಪರಾಶರರು ಭಗವಂತನಿಂದ ಅನುಗ್ರಹವನ್ನು ಪಡೆದು ಯಮುನಾ ದ್ವೀಪಕ್ಕೆ ಬಂದಿದ್ದಾರೆ. ಯಮುನಾ ದ್ವೀಪಕ್ಕೆ ಬಂದ ತತ್ಕ್ಷಣದಲ್ಲಿಯೇ ಸತ್ಯವತಿ ದೇವಿಯನ್ನ ಜಗಾಮ ಮದುವೆ ಮಾಡಿಕೊಂಡಿದ್ದಾರೆ. ಆ ವಿವಾಹವಾದ ನಂತರದಲ್ಲಿ ಎಲ್ಲ ದೇವತೆಗಳು ವಿವಾಹ ನೋಡ್ಲಿಕ್ಕಾಗಿ ಬಂದವರು ವೇದವ್ಯಾಸೋ ಭವತು, ಭಗವಂತ ವೇದವ್ಯಾಸನಾಗಿ ಅವತಾರ ಮಾಡ್ಲಿ ಅಂತ ಆಶೀರ್ವಾದ ಮಾಡಿ ಆ ಕ್ಷಣಕ್ಕೆ ಅವರೆಲ್ಲ ಏನ್ ಮಾಡಿದ್ರು, ಹೊರಟು ಹೋದ್ರು. ಆಗ ಏನಾಗಿದೆ, ಕಥೆ ಮಹಾಭಾರತ ಮುಂದುವರಿ. ಎಲ್ಲ ದೇವತೆಗಳು ಹೇಳಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಏವಂ ಸತ್ಯವತಿ ಹೃಷ್ಟ ಪೂಜಾಂ ಲಬ್ಧ್ವಾ ಯಥೇಷ್ಟತಃ ಪರಾಶರೇಣ ಸಂಯುಕ್ತ ಸದ್ಯೋ ಗರ್ಭಂ ಸುಶಾವಸ. ಸತ್ಯವತಿ ದೇವಿ ಯಥೇಷ್ಟತಃ ಪೂಜಾಂ ಲಬ್ಧ್ವಾ, ವಿಶೇಷವಾಗಿರ್ತಕ್ಕಂತಹ ಮರ್ಯಾದೆ, ವಿಶೇಷವಾಗಿರ್ತಕ್ಕ ಸತ್ಕಾರ ಎಲ್ಲವನ್ನ ಪಡೆದಿದ್ದಾಳೆ ಬಂದವರ ಜೊತೆಯಲ್ಲಿ. ತುಂಬಾ ಸಂತೋಷ ಆಗಿದೆ. ಆ ಕ್ಷಣದಲ್ಲಿ ಪರಾಶರರ ಜೊತೆ ಸಮಾಗಮ ಆಯಿತು. ಪರಾಶರ ಮುನಿಗಳ ಜೊತೆಯಲ್ಲಿ ಸತ್ಯವತಿ ದೇವಿಯ ದೈವಿಕವಾಗಿರ್ತಕ್ಕ ಸಮಾಗಮ ನಡೆದಿದೆ. ಅದನ್ನೇ ನಿಮಿತ್ತ ಮಾಡಿಕೊಂಡು ಆ ಸಮಾಗಮದ ತತ್ಕ್ಷಣದಲ್ಲಿಯೇ ಭಗವಂತ ಪ್ರಾದುರ್ಭೂತನಾದ ಒಂದು ಒಳ್ಳೆ ಗರ್ಭ ಹಡೆದು ಬಿಟ್ಲು ಸತ್ಯವತಿ ದೇವಿ. ಸತ್ಯೋ ಗರ್ಭಂ ಸುಶಾವಸ ಹಡೆದು ಬಿಟ್ಲು. ಹಡೆದಳು ಅಂತಂದ್ರೆ ಆ ಕರ್ಮವನ್ನ ನಿಮಿತ್ತ ಮಾಡಿಕೊಂಡ ಭಗವಂತ ಅವತಾರ ಮಾಡಿದ. ಹೇಗಿದ್ದಾನೆ ನಿರ್ಣಯದಲ್ಲಿ ಹೇಳ್ತಾರೆ ಶ್ರೀಮದ್ ಆಚಾರ್ಯರು. ಅವತಾರ ಮಾಡಿದ ಅಂತಂದ್ರೆ ದೋಷರಹಿತವಾದ ಜ್ಞಾನ ಸುಖ ಪರಿಪೂರ್ಣನಾಗಿರ್ತಕ್ಕ ಯಾವ ಭಗವಂತ ಅಜ್ಞಾನಿಗಳಿಗೆ ಮೋಹವನ್ನ ಉಂಟು ಮಾಡ್ಲಿಕ್ಕಾಗಿ ಹೆಣ್ಣಿನ ಮೂಲಕ ಗಂಡಿನಿಂದ ಹುಟ್ಟಿ ಬಂದೇ ಅನ್ನೋದನ್ನು ತೋರಿಸ್ತಾನಂತೆ. ನರಸಿಂಹದೇವರ ಪ್ರಾದುರ್ಭಾವ ಹೇಗಾಯಿತೋ ಸ್ತಂಭದಿಂದ, ಯಥಾ ನೃಸಿಂಹಾಕೃತಿರಾವಿರಾಸೀತ್ ಸ್ತಂಭಾತ್ ತಥಾ ನಿತ್ಯ ತನುತ್ವತೋ ವಿಭು. ಯಥಾ ನೃಸಿಂಹಾಕೃತಿರಾವಿರಾಸೀತ್, ಭಗವಂತ ಪ್ರಹ್ಲಾದರಾಜರ ಪ್ರಾರ್ಥನೆಗೆ ಒಲಿದು ಸ್ತಂಭದಿಂದ ಹೇಗೆ ನರಸಿಂಹ ರೂಪದಿಂದ ಪ್ರಕಟನಾದನೋ ಹಾಗೆ ಬ್ರಹ್ಮಾದಿ ಸಕಲ ದೇವತೆಗಳಿಂದ ಪ್ರಾರ್ಥಿತನಾಗಿ ಜ್ಞಾನ ಪ್ರದರ್ಶನಕ್ಕಾಗಿ ಸತ್ಯವತಿ ಪರಾಶರರನ್ನ ನಿಮಿತ್ತ ಮಾಡಿಕೊಂಡು ಪ್ರಾದುರ್ಭೂತನಾದ. ಆದ್ದರಿಂದ ವೇದವ್ಯಾಸ ರೂಪದಲ್ಲಿ ಭಗವಂತ ಹುಟ್ಟಿ ಬಂದ. ಆದ್ದರಿಂದ ಶುಕ್ರ ಶೋಣಿತ ಸಂಬಂಧ ಭಗವಂತನಿಗಿದೆ. ಯೋಷಿತಿ ನೋ ಮಲೋತ್ಥ ತಥಾಪಿ ಮೋಹಾಯ ನಿದರ್ಶಯೇ, ಭಗವಂತನಿಗಾಯಿಲ್ಲ ಶುಕ್ರ ಶೋಣಿತ ಸಂಬಂಧ ರೂಪವಾಗಿರ್ತಕ್ಕ ಜನನ ಭಗವಂತನಿಗಿಲ್ಲ. ಹಾಗಿದ್ರೂ ದುಷ್ಟರಿಗೆ ಮೋಹವನ್ನು ಮಾಡಬೇಕು ಎಂಬುದಾಗಿ ಭಗವಂತ ಈ ಪ್ರಕಾರವಾಗಿರತಕ್ಕ ನಾಟಕವನ್ನು ಮಾಡ್ತಾ ಇದ್ದಾನೆ. ಆ ದ್ವೀಪದಲ್ಲಿ ಯಾವ ದ್ವೀಪ ನಿರ್ಣಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಯಮನ ತಂಗಿ ದ್ವೀಪೇ ಭಗಿನ್ಯಾಸ ಯಮಸ್ಯ, ಯಮಧರ್ಮರಾಜರ ತಂಗಿಯಾಗಿರ್ತಕ್ಕ ಯಮುನೆಯ ದ್ವೀಪದಲ್ಲಿ ಸಮಸ್ತ ಜಗತ್ತನ್ನ ನಿರ್ಮಾಣ ಮಾಡತಕ್ಕಂತಹ ಜ್ಞಾನ ಮರೀಚಿ ಮಂಡಲ, ತತ್ವಜ್ಞಾನದ ಬೆಳಕಿನ ಕಿರಣಗಳಿಂದ ಕೂಡಿದಂತಹ ಪ್ರಭಾಸಯನ್ ಅಂಡ ಬಹಿಸ್ತಥಾಂತಹ ಸಹಸ್ರ ಲಕ್ಷಾಮಿತ ಸೂರ್ಯ ದೀಧಿತಿ. ಹಾಗಿದ್ದಾನೆ ದೇವರು. ಸಮಗ್ರ ಬ್ರಹ್ಮಾಂಡದ ಒಳ ಹೊರಗನ್ನ ತನ್ನ ಜ್ಞಾನದ ಪ್ರಭೆಯಿಂದ
ನಗುತ್ತಾ 1000 ಲಕ್ಷ ಅಮಿತ ಸೂರ್ಯರ ಕಾಂತಿಯಿಂದ ಕೂಡಿದಂತಹ ಭಗವಂತ ಅಗಣ್ಯ ದಿವ್ಯೋರು ಗುಣಾರ್ಣವ ಪ್ರಭು ಸಮಸ್ತ ವಿದ್ಯಾಧಿಪತಿರ್ಜಗದ್ಗುರು ಅನಂತ ಶಕ್ತಿರ್ಜಗದೀಶ್ವರೇಶ್ವರ ಸಮಸ್ತ ದೋಷಾತಿ ವಿಧೂರ ವಿಗ್ರಹ. ಬಂದ ಅಗಣಿತ ಗುಣಮಂಡಲಗಳಿಂದ ಯುಕ್ತನಾದ ಸರ್ವ ಸಮಸ್ತ ಪ್ರಭುವಾದ ಸಮಸ್ತ ವಿದ್ಯೆಗಳಿಗೆ ಅಧಿಪತಿಯಾದ ಜಗದ್ಗುರುವಾದ ಅನಂತ ಶಕ್ತಿಯಾದ ಜಗದೀಶ್ವರರಾಗಿರತಕ್ಕ ಬ್ರಹ್ಮರುದ್ರಾದಿಗಳಿಗೂ ಈಶ್ವರನಾದ ಸಮಸ್ತ ದೋಷ ದೂರವಾದ ಅನಂತ ಕಲ್ಯಾಣ ಗುಣ ವಿಗ್ರಹನಾಗಿರತಕ್ಕಂತಹ ಭಗವಂತ ಆದುರ್ಭೂತನಾದ ಶುಭಮರಕತವರ್ಣೋ ರಕ್ತಪಾದಾಬ್ಜನೇತ್ರಾಧರಕರ ನಖರ ಸನಾಗ್ರ ಚಕ್ರ ಶಂಖಾಬ್ಜರೇಖ ರವಿಕರವರ ಗೌರಂ ಚರ್ಮ ಚೈಣಂ ವಸಾನಃ ಕಟಿದಮಲ ಜಟಾ ಸಂದೀಪ್ತ ಜೂಟಂ ದಧಾನಃ. ಹೇಗಿದ್ದಾನೆ ಭಗವಂತ ಪ್ರಾದುರ್ಭೂತನಾದ ವ್ಯಾಸ? ಹೇಗಿದ್ದಾನಲ್ಲಿ? ಶುಭ ಮರಕತವರ್ಣ, ತಿಳಿ ಬಣ್ಣದಲ್ಲಿದ್ದಾನಂತೆ. ರಕ್ತ ಪಾದಾಬ್ಜ, ಅವನ ತುಟಿ, ಅವನ ಅಂಗೈಗಳು, ಅವನ ಕಣ್ಣು, ಅವನ ಉಗುರು ಎಲ್ಲ ಕೆಂಪಗಿದೆ. ಕೈಗಳಲ್ಲಿ ಚಕ್ರಶಂಖ ರೇಖೆಗಳು ಕಾಣ್ತಾ ಇದೆ. ಅದ್ಭುತವಾಗಿರತಕ್ಕಂತಹ ಏಣ ಚರ್ಮ ಕೃಷ್ಣಾಜಿನವನ್ನ ಧಾರಣೆ ಮಾಡಿದ್ದಾನೆ. ಮಿಂಚಿನಂತೆ ಹೊಳಿತಾ ಇರತಕ್ಕಂತಹ ಜಟಾಮಂಡಲ ಧರಿಸಿದ್ದಾನೆ. ವಿಸ್ತೀರ್ಣ ವಕ್ಷಾಹ ಕಮಲಾಯತಾಕ್ಷೋ ಬೃಹದ್ಭುಜ ಕಂಬು ಸಮಾನ ಕಂಠ ಸಮಸ್ತ ವೇದಾನ್ಮುಖತಃ ಸಮುದ್ಗಿರನ್ಯ ಅನಂತ ಚಂದ್ರಾಧಿಕಾಂತ ಸನ್ಮುಖ. ವಿಶಾಲವಾದ ಎದೆ, ಕಮಲದಂತೆ ಅಗಲವಾಗಿರತಕ್ಕಂತಹ ಕಣ್ಣು, ಎತ್ತರದ ತೋಳುಗಳು, ಶಂಖದಂತೆ ಇರುವಂತಹ ಕಂಠ, ಬಾಯಿಂದ ಸಮಸ್ತ ವೇದಗಳನ್ನ ಉಪದೇಶ ಮಾಡ್ತಾನೆ ಬಂದ ಸಮಸ್ತ ವೇದಾನ್ ಮುಖತಃ ಸಮುದ್ಗಿರನ್. ನೋಡಿ, ದಶಾವತಾರ ತತ್ವಜ್ಞಾನ ಬಂದೇ ಬರುತ್ತೆ. ಅನಂತ ವೇದಗಳನ್ನ ಬಾಯಿಂದ ಉಚ್ಚಾರ ಮಾಡ್ತಾ ಬ್ರಹ್ಮರುದ್ರಾದಿಗಳು ಉಪದೇಶ ಮಾಡ್ತಾ ಬಂದ. ಅನಂತ ಚಂದ್ರನಿಗಿಂತಲೂ ಅತ್ಯಧಿಕವಾಗಿರತಕ್ಕಂತಹ ಕಾಂತಿಯಿಂದ ಕೂಡಿದೆ ಆ ವೇದವ್ಯಾಸನ ಮುಖ. ಪ್ರಬೋಧ ಮುದ್ರಾಭಯದೋರ್ದ್ವಯಾನ್ವಿತೋ ಯಜ್ಞೋಪವೀದಾಜಿನ ಮೇಖಲೋಲ್ಲಸಂದೃಶ ಮಹಾಜ್ಞಾನ ಭುಜಂಗದಷ್ಟಮುಜ್ಜೀವಯಾನೋ ಜಗದತ್ಯ ರೋಚಕ. ಪ್ರಬೋಧ ಮುದ್ರಾ ಅಭಯದೋರ್ದ್ವಯಾನ್ವಿತ, ಎರಡು ಕೈ ಈ ಭಗವಂತನಿಗೆ. ವಾಸಿಷ್ಠ ಕೃಷ್ಣನಿಗೆ ಎರಡು ಕೈ, ಯಾದವ ಕೃಷ್ಣ ಅವತಾರ ಮಾಡಿದಾಗ 4 ಕೈ. ವಾಸಿಷ್ಠ ಕೃಷ್ಣ ಹೀಗಿದ್ದಾನೆ, ಒಂದು ಕೈಯಲ್ಲಿ ಜ್ಞಾನ ಮುದ್ರೆ ತತ್ವಜ್ಞಾನ ಕೊಡ್ತಾ, ಇನ್ನೊಂದು ಕೈಯಲ್ಲಿ ಅಭಯ, ಹೆದರಬೇಡ್ರಿ ಅಂತ ಹೇಳ್ತಾ ಅಭಯ ಮುದ್ರೆ ಧರಿಸಿದ್ದಾನೆ. ಜ್ಞಾನ ಮುದ್ರಾ ಅಭಯ ಮುದ್ರಾ. ಯಜ್ಞೋಪವೀತ ಧಾರಣೆ ಆಗಿದೆ. ಕೃಷ್ಣಾಜಿನ ಮೌಂಜಿಗಳಿಂದ ಅಲಂಕೃತನಾಗಿದ್ದಾನೆ. ದೊಡ್ಡ ಹಾವು ಕಚ್ಚಿ ಬಿಟ್ಟಿದೆ ಎಲ್ಲರಿಗೆ. ಅಜ್ಞಾನವೆಂಬತಕ್ಕಂತ ಹಾವು ಕಚ್ಚಿದೆ. ಅಂತಹ ಅಜ್ಞಾನವೆಂಬ ಸರ್ಪ ದಷ್ಟರಾಗಿರ್ತಕ್ಕಂತಹ ಮಹಾ ಸಾತ್ವಿಕರಿಗೆ ತನ್ನ ಕಣ್ಣೋಟದಿಂದಲೇ, ಕಣ್ಣಿನ ದೃಷ್ಟಿಪಾತದಿಂದಲೇ ಪುನಃ ಬದುಕಿಸುವಂತಹ ಅದ್ಭುತವಾಗಿರತಕ್ಕಂತಹ ಕರುಣಾಪೂರ್ಣವಾದ ಕಣ್ಣು. ಆ ಕಣ್ಣುಗಳಿಂದ ಕೂಡಿದಂತಹ ವೇದವ್ಯಾಸ ಜಗದತ್ಯ ರೋಚಕ, ಸಮಸ್ತ ಜಗತ್ತನ್ನೇ ಮೀರುವಂತಹ ಪ್ರಕಾಶದಿಂದ ಶೋಭಿಸ್ತಾ ಇದ್ದಾನೆ. ತಲೋಕ ಧರ್ಮಾಭಿರಿರಕ್ಷಯ ಪಿತುರ್ದ್ವಿಜತ್ವಮಾಪ್ಯಾಶು ಪಿತುರ್ದದೋ ನಿಜಂ ಜ್ಞಾನಂ ತಯೋ ಸಂಸ್ಮೃತಿ ಮಾತ್ರ ಸದಾ ಪ್ರತ್ಯಕ್ಷ ಭಾವಂ ಪರಮಾತ್ಮನೋದದು. ಇಷ್ಟು ಹೇಳಿ ಮತ್ತೆ ಮಹಾಭಾರತ ವಾಪಸ್ ಬರ್ಬೇಕಾಗಿದೆ. ಜಗ್ನೇ ಚ ಯಮುನಾ ದ್ವೀಪೆ ಪಾರಾಶರ್ಯಸ್ಸು ವೀರ್ಯವಾನ್ ಜಾತ ಮಾತ್ರ ಬವೃಧೆ ಸಪ್ತವರ್ಷೋ ಭವತ್ತದ. ಈ ಪ್ರಕಾರವಾಗಿ ಯಮುನಾ ದ್ವೀಪದಲ್ಲಿ ಪರಾಶರರ ಮಗನಾಗಿ ಭಗವಂತ ದೇವತೆಗಳಿಂದ ಪ್ರಾರ್ಥಿತನಾಗಿ ವೇದವ್ಯಾಸನಾಗ ಅವತಾರವನ್ನು ಮಾಡಿ ಬರ್ತಾ ಇದ್ದಾನೆ. ಹುಟ್ಟಿದ ತತ್ಕ್ಷಣವೇ ಸಪ್ತವರ್ಷೋ ಭವತ್ತದ, 7 ವರ್ಷದವನಾದ, 7 ವರ್ಷದ ಹುಡುಗ ಹೇಗಿರ್ತಾರೋ ಆ ಪ್ರಕಾರವಾಗಿ ಆ ಶರೀರವನ್ನ ಇಟ್ಟುಕೊಂಡಿದ್ದಾನೆ ಭಗವಂತ. ತತ್ಕ್ಷಣದಲ್ಲಿಯೇ ಸ್ನಾನ ಮಾಡಿದ, ಯಮುನಾ ನದಿಯಲ್ಲಿ ಸ್ನಾನ ಮಾಡಿದ್ದಾನೆ. ತಂದೆ ತಾಯಿಗಳಿಗೆ ನಮಸ್ಕಾರವನ್ನ ಮಾಡ್ತಾನೆ.
ಪರಾಶರರು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತಾರಂತೆ. ಆಶೀರ್ವಾದ ಮಾಡಿ ದದೌ ಕಲಶಮುತ್ತಮಂ, ಮುನಿಗಳಿಗೆ ಯೋಗ್ಯವಾಗಿರತಕ್ಕಂತಹ ಕಲಶ ಕಮಂಡಲುವನ್ನ ಕೊಟ್ಟಿದ್ದಾರೆ. ಮಗು ನೀನು ಒಳ್ಳೇದಾಗ್ಲಪ್ಪ ಅಂತ ಕಮಂಡಲುವನ್ನ ಕೊಟ್ಟಿದ್ದಾರೆ. ಗೃಹೀತ್ವಾ ಕಲಶಂ ಪಾರ್ಶ್ವೆ ತಸ್ಥೌ ವ್ಯಾಸ ಸಮಾಹಿತಃ ತಥೋ ದಾಶ ಭಯಾತ್ ಪತ್ನಿ ಸ್ನಾತ್ವಾ ಕನ್ಯಾ ಬಭೂವಃ. ಬಭೂವಸಾಭಿವಾದ್ಯ ಮುನೇಃ ಪಾದೌ ತ್ರಂ ಜಗ್ರಾಹ ಪಾಣಿನ ಪೃಷ್ಟಮಾತ್ರೇ ಸ ನಿರ್ಭತ್ಸ್ಯ ಮಾತರಂ ವಾಕ್ಯಮಬ್ರವೀತ್. ಮಮ ಪಿತ್ರಾ ತು ಸಂಸ್ಪರ್ಶಾನ್ ಮಾತಸ್ತ್ವಂ ಅಭವಃ ಶುಚಿಃ ಅದ್ಯ ದಾಶ ಸುತಾ ಕನ್ಯಾ ನ ಸ್ಪೃಶೇರ್ಮಾಮ ನಿಂದಿತೆ. ಆ ಕಮಂಡಲವನ್ನ, ತಂದೆ ಕೊಟ್ಟ ಕಮಂಡಲವನ್ನ ಸ್ವೀಕಾರ ಮಾಡಿಕೊಂಡು ತಂದೆ ಪಕ್ಕ ನಿಂತಿದ್ದಾರೆ. ಅಯ್ಯೋ ಮಗು ಹುಟ್ಟು ಬಿಟ್ಟಿದೆ, ನಮ್ಮಪ್ಪ ಎಷ್ಟೊತ್ತಾಯ್ತು, ಯಾಕಿನ್ನು ಬಂದಿಲ್ಲ, ಲೇಟ್ ಆಯ್ತು ಅಂತ ಚಿಂತನೆ ಮಾಡ್ತಾನೆ, ಬೈತಾನೆ ಅಂತ ಹೇಳಿ ತಿಳಿದಂತಹ ಸತ್ಯವತಿ ದೇವಿ ತಕ್ಷಣದಲ್ಲಿಯೇ ಯಮುನಾ ನದಿಯಲ್ಲಿ ಸ್ನಾನ ಮಾಡಿದ್ದಾಳೆ. ಅವಳು ಸ್ನಾನ ಮಾಡ್ತಾ ಇದ್ದ ಹಾಗೆಯೇ ಅವಳ ಕನ್ಯಾತ್ವ ವಾಪಸ್ ಬಂದ್ಬಿಡ್ತು. ಬಂದು ಗಂಡಂದಿರಾದ ಪರಾಶರ ಮುನಿಗಳಿಗೆ ನಮಸ್ಕಾರವನ್ನ ಮಾಡಿ, ಹತ್ತಿರದಲ್ಲಿ ಮಗ ನಿಂತಿದ್ದ ವ್ಯಾಸ, ನೀಲಿ ಬಣ್ಣದ ಮುದ್ದೆ, ಅದನ್ನ ಗಟ್ಟಿ ಅಪ್ಕೊಳ್ಬೇಕು, ಎತ್ಕೊಳ್ಬೇಕು ಮಗುವನ್ನ ಅಂತ ಹೋಗಿದ್ದಕ್ಕೆ ವೇದವ್ಯಾಸರು ತಾಯಿಗೆ ಬೈದು ಬಿಟ್ರಂತೆ. ಏನಿದು ನೀನ್ ಕೆಲಸ ಮಾಡ್ತಾ ಇದ್ಯಾ? ನಮ್ಮಪ್ಪ ನಿನ್ನನ್ನ ಮುಟ್ಟಿದ್ದಕ್ಕೆ ನೀನು ಮಡಿಯಾಗಿದ್ದೆ. ಯಾವಾಗ ನೀನು ಮತ್ತೆ ಸ್ನಾನ ಮಾಡಿದ್ಯೋ, ನೀನು ಮತ್ತೆ ಕನ್ಯೆ ಆಗಿಬಿಟ್ಟಿದ್ದಿ, ದಾಶಸುತ ಆಗಿದ್ದಿ ನೀನೀಗ. ಆದ್ದರಿಂದ ನೀನ್ ನನ್ನ ಮುಟ್ಟಬೇಡ. ನಾನು ಮುಟ್ಲಿಕ್ಕೆ ಬರ್ಕೊಡದ್ ನೀನ್ ನನ್ನ ಹತ್ರಕ್ಕೆ. ನೀನು ಮತ್ತೆ ಕನ್ಯೆ ಆಗಿಬಿಟ್ಟಿದ್ದಿ. ಲೋಕದೃಷ್ಟಿಯಿಂದ ವೇದವ್ಯಾಸ ದೇವರು ಈ ತರ ಮಾತಾಡಿದ್ದಕ್ಕೆ ವ್ಯಾಸಸ್ಯ ವಚನಂ ಶ್ರುತ್ವಾ ಬಾಷ್ಪಪೂರ್ಣ ಮುಖಿ ತದಾ ಮನುಷ್ಯ ಭಾವಾತ್ ಸಾಯೋಷಿತ್ ಪಪಾತ ಮುನಿಪಾದಯೋ. ಯಾವಾಗ ತನ್ನ ಮಗ ವೇದವ್ಯಾಸ ಈ ಮಾತನ್ನು ಹೇಳಿದನೋ, ಆ ಮಾತು ಕೇಳ್ತಾ ಸತ್ಯವತಿ ದೇವಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಮನುಷ್ಯ ಭಾವದಿಂದ ಅವಳ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಸ್ವಾಮಿ ಅಂತ ಹೇಳಿ ಪರಾಶರರ ಪಾದ ಕಮಲಗಳ ಮೇಲೆ ಬಿದ್ದು ಬಿದ್ದು. ಮಹಾಪ್ರಸಾದ್ ವೈಶಂಪಾಯಂದ್ರ ಹೇಳ್ತಾರೆ ನೋಡ್ರಿ, ಮಹಾಪ್ರಸಾದೋ ಭಗವಾನ್ ತ್ರಂ ಪ್ರೋವಾಚ ಧರ್ಮವಿತ್ ಮತ್ವಮೇವ ಮಿಧಂ ಕಾರ್ಷಿ ನೈತದ್ ಧರ್ಮ್ಯಂ ಮತಂ ಹಿನಃ. ಮಹಾಪ್ರಸಾದ, ದೊಡ್ಡ ಅನುಗ್ರಹವನ್ನು ಮಾಡತಕ್ಕಂತಹ, ಧರ್ಮವನ್ನ ತಿಳಿದಂತಹ ಮಹಾನುಭಾವರಾಗಿರ್ತಕ್ಕ ಪರಾಶರರು ವೇದವ್ಯಾಸರಿಗೆ ಹೇಳ್ತಾರೆ, ಮಗು ಮಾಡ್ಬೇಡಪ್ಪ, ನಮ್ಮ ಧರ್ಮ ಅಲ್ಲ ಇದು. ದುಷ್ಯೌನ ಮಾತಾಪಿತರವು ತಥಾ ಪೂರ್ವೋಪಕಾರಿಣವು ಧಾರಣಾತ್ ದುಃಖ ಸಹನಾತ್ ತಯೋರ್ ಮಾತಾ ಗರೀಯಸಿ. ಪಾಠ ಮಾಡೋದಿಲ್ಲ. ದೂಷ್ಯವು, ತಂದೆ ತಾಯಿಗಳನ್ನ ಯಾವತ್ತಿಗೂ ದೂಷಣ ಮಾಡಬಾರದು. ತಥಾ ಪೂರ್ವೋಪಕಾರಿಣ, ಕಷ್ಟ ಬಂದಾಗ ನಮಗೆ ಯಾರು ಸಹಾಯ ಮಾಡಿದ್ದಾರೆ, ಉಪಕಾರ ಮಾಡಿದ್ದಾರೆ, ಅವ್ರಿಗೆ ಯಾವ ಕಾಲಕ್ಕೂ ಮನಸ್ಸಿಗೆ ನೋವಾಗುವಂತೆ ಮಾತಾಡಬಾರದು. ಧಾರಣಾತ್ ದುಃಖ ಸಹನಾತ್, ತಂದೆ ಮತ್ತು ತಾಯಿಯರಲ್ಲಿ ಧಾರಣಾತ್ ಗರ್ಭವನ್ನ ಧರಿಸುವುದರಿಂದ, ದುಃಖ ಸಹನಾತ್ ಹೆರಿಗೆಯ ನೋವನ್ನ ಹಡೆಯುವ ಸಂದರ್ಭದಲ್ಲಿ ಆಗುವಂತಹ ಪ್ರಸವ ವೇದನೆಯನ್ನ ಅನುಭವಿಸುವಂತಹ ಕಾರಣದಿಂದ ತಂದೆ ತಾಯಿಗಳಿಬ್ಬರಲ್ಲಿ ಮಾತಾಗರೀಯಸಿ, ತಾಯಿ ಅತ್ಯಂತ ಶ್ರೇಷ್ಠಳಾಗಿದ್ದಾಳೆ. ಬೀಜಕ್ಷೇತ್ರ ಸಮಾಯೋಗೆ ಸಸ್ಯಂ ಜಾಯತಿ ಲೌಕಿಕಂ ಜಾಯತೆ ಚ ಸುತಸ್ತದ್ವತ್ ಪುರುಷ ಸ್ತ್ರೀ ಸಮಾಗಮೇ. ಭೂಮಿಗೆ ಬೀಜ ಬಿದ್ದಾಗ ಹೇಗೆ ಗಿಡ ಹುಟ್ಟತ್ತೋ, ಅದೇ ಪ್ರಕಾರವಾಗಿ ಸ್ತ್ರೀ ಪುರುಷರ ಸಮಾಗಮದಿಂದ ಮಗು ಹುಟ್ಟತ್ತೆ. ಮೃಗೀಣಾಂ ಪಕ್ಷಿಣಾಂಚೈವ ಅಪ್ಸರಾಣಾಂ ತಥೈವ ಚ ಶೂದ್ರಯೋನ್ಯಾಂಚ ಜಾಯಂತೆ ಮುನಯೋ ವೇದಪಾರಗಾ. ಋಷ್ಯಶೃಂಗೋ ಮೃಗೀ ಪುತ್ರಃ ಕಣ್ವೋ ಬಾರ್ಹಿ ಸುತಸ್ತಥಾ ಅಗಸ್ತ್ಯಸ್ಯ ವಸಿಷ್ಠಸ್ಯ ಉರ್ವಶ್ಯಾಂ ಜನಿತಾ ಉಭೌ. ಸೋಮಶ್ರವಾಸ್ತು ಸರ್ಪ್ಯಾಂತು ಅಶ್ವಿನಾ ವಶ್ವ ಸಂಭವೌ. ಸ್ಕಂದೇನ ಶುಕ್ಲೇನ ಜಾತ ಶರವಣೇ ಪುರಾ. ಏವಮೇವ ಚ ದೇವಾನಾಂ ಋಷೀಣಾಂ ಚೈವ ಸಂಭವಃ ಲೋಕವಾದ ಪ್ರವೃತ್ತಿರಿಹಿ ನಮೀಮಾಂ ಸ್ಯಾ ಬುಧೈಃ ಸದಾ.
ವೇದ ಪಾರಂಗತರಾಗಿರ್ತಕ್ಕ ಋಷಿಗಳು ಮುನಿಗಳು ಅವರೆಲ್ಲರೂ ಕೂಡ ಪಕ್ಷಿಗಳ ಮಕ್ಕಳಾಗಿ, ಅಪ್ಸರೆಯರ ಮಕ್ಕಳಾಗಿ, ಶೂದ್ರರ ಮಕ್ಕಳಾಗಿ ಹುಟ್ಟಿ ಬರ್ತಾರೆ. ಋಷ್ಯಶೃಂಗ ಹೆಣ್ಣು ಜಿಂಕೆಯ ಮಗ, ಕಣ್ವ ಮುನಿಗಳು ಬಾರ್ಹಿ ಹೆಣ್ಣು ನವಿಲು ಪಿಕಾಕ್ ಅದರ ಮಗ. ಅಗಸ್ತ್ಯರು, ವಸಿಷ್ಠರು ಮೊದಲಾದವರೆಲ್ಲ ಊರ್ವಶಿಯಿಂದ ಬಂದವರು. ಸೋಮಶ್ರವ ಎಲ್ಲಿಂದ ಬಂದ? ಸರ್ಪ್ಯಾಂತು ಕಥೆ ಕೇಳಿದ್ದೇವೆ ನಾವು, ಸೋಮಶ್ರವರ ಕಥೆ. ಸರ್ಪ್ಯಾಂ ಹೆಣ್ಣು ನಾಗದಲ್ಲಿ, ಸರ್ಪದಲ್ಲಿ ಹುಟ್ಟಿ ಬಂದವನು. ಅಶ್ವಿನಿ ದೇವತೆಗಳು ಕುದುರೆ ಯೋನಿ ಸಂಭವರು. ಸ್ಕಂದ ಶರವಣ ಭವ. ಶರವಣ ಅಂದ್ರೆ ಹುಲ್ಲು, ಹುಲ್ಲಿನ ಮೇಲೆ ಬಿದ್ದು ಬಂದವನವನು ಶರವಣ ಭವ ಸ್ಕಂದ. ಈ ಪ್ರಕಾರವಾಗಿಯೇ ದೇವತೆಗಳು ಋಷಿಗಳು ಹುಟ್ಟುತ್ತಾರಪ್ಪ. ಇದೆಲ್ಲ ಶಾಸ್ತ್ರ ಪ್ರಸಿದ್ಧವಾಗಿದೆ. ಯಾರು ವಿವೇಕಶಾಲಿಯೋ, ಯಾರು ಶಾಸ್ತ್ರಾಧ್ಯಯನ ಸಂಪನ್ನನೋ ಅವನು ಮಹಾನುಭಾವರ ಜನ್ಮದ ವಿಷಯದಲ್ಲಿ ವೃಥಾ ವಿಚಾರವನ್ನು ಮಾಡಬಾರದು. ವೇದವ್ಯಾಸ ಇತಿ ಪ್ರೋಕ್ತ ಪುರಾಣೇ ಚ ಸ್ವಯಂಭುವ ಧರ್ಮನೇತಾ ಮಹರ್ಷೀಣಾಂ ಮನುಷ್ಯಾಣಾಂ ತ್ವಮೇವ ಚ ತಸ್ಮಾತ್ ಪುತ್ರ ನ ದುಷ್ಯೇತ ವಾಸವಿ ಯೋಗಚಾರಿಣಿ ಮತ್ಪ್ರೀತ್ಯರ್ಥಂ ಮಹಾಪ್ರಾಜ್ಞಾ ಸಸ್ನೇಹಂ ವಕ್ತುಮರ್ಹಸಿ. ಪ್ರಜಾಹಿತಾರ್ಥಂ ಸಂಭೂತ ವಿಷ್ಣುಭಾಗೋ ಮಹಾನ್ ಋಷಿ ತಸ್ಮಾತ್ ಸ್ವಮಾತರಂ ಸ್ನೇಹಾತ್ ಪ್ರಬ್ರವೀಹಿ ತಪೋಧನ. ಶಾಸ್ತ್ರಗಳಲ್ಲಿ, ಪ್ರಾಚೀನ ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ಜ್ಞಾನಿಗಳು ನಿನ್ನನ್ನ ವೇದವ್ಯಾಸ ಅಂತ ಹೇಳಿದ್ದಾರೆ. ದೊಡ್ಡ ಜ್ಞಾನಿಗಳಾದ ಮಹರ್ಷಿಗಳಿಗೂ ಯೋಗ್ಯರಾಗಿರ್ತಕ್ಕಂಥ ಮನುಷ್ಯರಿಗೂ ಧರ್ಮನೇತ, ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಪಾಠ ಮಾಡತಕ್ಕಂಥವನ್ ನೀನೇ. ಆದ್ದರಿಂದ ಯೋಗಿಣಿಯೂ ವಸು ಮಹಾರಾಜನ ಮಗಳೂ ಆಗಿರತಕ್ಕಂಥ ಈ ಸತ್ಯವತಿಯನ್ನ ದೂಷಣ ಮಾಡಬೇಡ. ಮಹಾಪ್ರಾಜ್ಞಾ ದೊಡ್ಡ ಜ್ಞಾನಿಯೇ. ಮತ್ಪ್ರೀತ್ಯರ್ಥಂ ನಿನಗಿಷ್ಟ ಇಲ್ಲದೆ ಆದ್ರೂ ಪರವಾಗಿಲ್ಲ, ನನಗೆ ಸಂತೋಷ ಪಡಿಸ್ಲಿಕ್ಕಾಗಾದ್ರೂ ನೀತಿಯುಕ್ತವಾದ ಮಾತಾಡಪ್ಪ ಅಮ್ಮನ ಜೊತೆಯಲ್ಲಿ. ನೀನ್ ಯಾರು? ಸಾಕ್ಷಾತ್ ನಾರಾಯಣನ ಅವತಾರ. ಅವ್ರು ಹೇಳೋದ್ ನೋಡ್ರಿ, ಎಲ್ಲಾ ನಾಟಕ ಅಸುರ ಮೋಹವನ್ನ ಹೇಗ್ ಮಾಡ್ತಾನೆ ದೇವ್ರು ಅಂತ. ನೀನು ದೇವರ ಅವತಾರ ಇದ್ದಿ, ಮಾತಾಡು, ಅಮ್ಮನ ಜೊತೆ ಮಾತಾಡು ಅಂತ ಹೇಳಿದ್ದಕ್ಕೆ ವೇದವ್ಯಾಸ ಏನ್ ಮಾಡ್ತಾನೆ? ಗುರೋರ್ವಚನಮಾಜ್ಞಾಯ ವ್ಯಾಸಃ ಪ್ರೀತೋ ಭವತ್ತದಾ ಚಿಂತಯಿತ್ವಾ ಲೋಕವೃತ್ತಂ ಮಾತುರಂಕಮಥಾವಿಶತ್. ತಂದೆಯ ಮಾತನ್ನ ಕೇಳಿ ಲೋಕವೃತ್ತಿಯನ್ನ ಅನುಸರಿಸಿ, ಲೋಕದಲ್ಲಿ ಏನ್ ಮಾಡ್ತಾರೆ ಮಕ್ಕಳು ಅನ್ನೋದನ್ನ ಅನುಸರಣೆ ಮಾಡಿಕೊಂಡು ಮಾತುರಂಕ ಸತ್ಯವತಿ ದೇವಿ ತೊಡೆ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ಟಂತೆ. ಎಷ್ಟು ಅದ್ಭುತವಾದ ನೋಡಿ, ನಾವು ಕೃಷ್ಣದೇವರ ಲೀಲೆಗಳನ್ನ ಕೇಳ್ತೇವೆ, ವೇದವ್ಯಾಸ ದೇವರ ಮಹಿಮೆ ಕೇಳ. ಸತ್ಯವತಿ ದೇವಿ ತೊಡೆ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ನಂತೆ ವ್ಯಾಸ. ಪುತ್ರ ಸ್ಪರ್ಶಾತ್ತು ಲೋಕೇಶು ನಾನ್ಯತ್ ಸುಖಮತೀವಹಿ ವ್ಯಾಸಂ ಕಮಲಪತ್ರಾಕ್ಷಿ ಪರಿಷ್ವಜ್ಯಾಶ್ರುವರ್ತಯತ್ ಕನ್ಯಾಸಾರೈಃ ಕ್ಲಿದ್ಯಮಾನ ಪುತ್ರಮಾಘ್ರಾಯ ಮೂರ್ಧನಿ. ನಮ್ಮ ಮಗನ ಸ್ಪರ್ಶಕ್ಕಿಂತ ಲೋಕದಲ್ಲಿ ಇನ್ಯಾವ ವಸ್ತುವಿನ ಸ್ಪರ್ಶವೂ ಸಂತೋಷ, ಅಷ್ಟು ಸುಖ ಆಗೋದಿಲ್ಲ ಅಂತ ತಿಳಿದಂತಹ ಕಮಲದಂತೆ ಕಣ್ಣುಳ್ಳ ಸತ್ಯವತಿ ದೇವಿ ತೊಡೆಯ ಮೇಲೆ ಕೂತ ವೇದವ್ಯಾಸನನ್ನ ಗಟ್ಟಿಯಾಗಿ ಅಪ್ಪಿಕೊಂಡು ಬಿಟ್ಟು ಕಣ್ಣಲ್ಲಿ ನೀರು ಬಂದು ಬಿಡ್ತು. ಸ್ತನಮಂಡಲಗಳಿಂದ ಹಾಲು ಸುರಿತಾ ಇದೆ. ಆ ಪ್ರೀತಿಯಿಂದ ಹಣೆಯಲ್ಲಿ ಮೂಸಿಬಿಟ್ಲ. ವೇದವ್ಯಾಸ ದೇವರ ತಲೆಯನ್ನ ಪ್ರೀತಿಯಿಂದ ಮೂಸಿದ್ದಾಳೆ. ಹೇಳ್ತಾಳೆ, ಪುತ್ರಲಾಭಾತ್ ಪರಂ ಲೋಕೆ ನಾಸ್ತಿಹ ಪ್ರಸವಾರ್ಥಿನಾಂ ದುರ್ಲಭಂ ವೇತಿ ಮನ್ಯೇಹಂ ಮಯಾ ಪ್ರಾಪ್ತಂ ಮಹತ್ತಪಃ. ದೊಡ್ಡ ತಪಸ್ಸನ್ನ ಮಾಡಿದವರಿಗೆ ಮಾತ್ರ ನಿನ್ನಂಥವ್ರು ಮಕ್ಕಳಾಗಿ ಬರ್ತಾ ಇದ್ದಾರೆ. ಮಾತಾ ತಪಸಾ ತಾತ ಮಹಾಯೋಗ ಬಲೇನ ಚ ಮಯಾ ತ್ವಂ ಹಿ ಮಹಾಪ್ರಾಜ್ಞಾ ಲಬ್ಧೋ ಮೃತಮಿವಾಮರೈಃ ತಸ್ಮಾತ್ ತ್ವಂ ಮಾಮೃಷೇ ಪುತ್ರ ತ್ವಂ ನಾರ್ಹಸಿ ಸಾಂಪ್ರತಂ
ದೊಡ್ಡ ತಪಸ್ಸನ್ನ ಮಾಡಿದವರಿಗೆ ಮಾತ್ರ ಇನ್ನಂಥವ್ರು ಸಿಗ್ತಾರೆ. ದೇವತೆಗಳು ಹೇಗೆ ಸಮುದ್ರ ಮಥನದಲ್ಲಿ ಅಮೃತವನ್ನ ಪಡೆದರೋ ಹಾಗೆ ನನಗೆ ನೀನ್ ಸಿಕ್ಕಿದ್ಯಪ್ಪ, ದಯಮಾಡಿ ನನ್ ಬಿಟ್ಟು ಹೋಗ್ಬೇಡ ಋಷಿಪುತ್ರ, ನನ್ ಬಿಟ್ಟು ಹೋಗ್ಬೇಡ ನೀನು ಅಂತ ಹೇಳಿದ್ದಕ್ಕೆ ವ್ಯಾಸರು ಹೇಳ್ತಾರೆ, ಏವ ಮುಕ್ತಸ್ತತ ಸ್ನೇಹಾದ್ ವ್ಯಾಸೋ ಮಾತರಮಬ್ರವೀತ್ ಮಯಾ ಸ್ಪೃಷ್ಟಃ ಪರಿಶ್ವಕ್ತೋ ಮೂರ್ಧ್ನಿ ಚಾಘ್ರಾಣಿತೋ ಮುಹುಃ ಯತಾವನ್ ಮಾತ್ರಯಾ ಪ್ರೀತಾ ಭವಿಷ್ಯಥಾ ನೃಪಾತ್ಮಜೇ ಸ್ಮೃತೋಹಂ ದರ್ಶಯಿಷ್ಯಾಮಿ ಕೃತ್ಯೇಷ್ವಿತಿ ಚ ಸೋಬ್ರವೀತ್ ಸಮಾತರಮನುಜ್ಞಾಪ್ಯ ತಪಸ್ಯೇವ ಮನೋದಧೆ ತತಃ ಕನ್ಯಾಮನುಜ್ಞಾಯ ಪುನಃ ಕನ್ಯಾ ಭವತ್ವಿತಿ ಪರಾಶರೋಪಿ ಭಗವಾನ್ ಪುತ್ರೇಣ ಸಹಿತೋ ಯಯೌ. ಮಾ, ನಿನ್ನ ಪ್ರೀತಿಯಿಂದ ಸ್ಪರ್ಶ ಮಾಡಿದ್ದಿ, ಗಟ್ಟಿಯಾಗಿ ಆಲಿಂಗನ ಮಾಡ್ಕೊಂಡಿದ್ದಿ, ನನ್ನೆತ್ತಿಯನ್ನ ಮೂಸಿದ್ದಿ, ನಿನಗಿಷ್ಟೇ ಯೋಗ. ನೋಡ್ರಿ, ದೇವಕಿ ಹಡೆದು ಬಿಟ್ಲು, ಎಸಿದ್ದೆಲ್ಲ ಯಶೋಧ ಅಂದ್ರೆ ಯಶೋಧೆಗೆ ಅಷ್ಟೇ, ಅವನ ಮದುವೆ ಯಾವುದು ನೋಡ್ಲಿಲ್ಲ. ದೇವಕಿ ಅಷ್ಟೇ, ಬಾಲಲೀಲೆ ನೋಡ್ಲೇ ಇಲ್ಲ. ವೇದವ್ಯಾಸ ದೇವರ ತಾಯಿ ಸತ್ಯವತಿಯ ಬಗ್ಗೆ ನಾವು ಚಿಂತನೆ ಮಾಡೋದೇ ಇಲ್ಲ. ಸತ್ಯವತಿಗೆ ಎಷ್ಟು ಯೋಗ, ವ್ಯಾಸರು ಹೇಳ್ತಾರೆ, ನನ್ನ ತೊಡೆ ಮೇಲೆ ನೀನ್ ಕೂಡಿಸ್ಕೊಂಡಿದ್ದಿ, ನನ್ನನ್ನ ಮುಟ್ಟಿದ್ದಿ, ನನ್ನನ್ನ ಆಲಿಂಗನ ಮಾಡ್ಕೊಂಡಿದ್ದಿ, ನನ್ನ ನೆತ್ತಿಯನ್ನ ಆಗ್ರಹಣ ಮಾಡಿದ್ದಿ, ಅಷ್ಟೇ ನಿನಗಿಷ್ಟೇ ಪ್ರಾಪ್ತಿ. ಆದ್ದರಿಂದ ನನ್ ನೋಡ್ಬೇಕು ಅಂತ ನಿನಗೆ ಯಾವಾಗ ಆಸೆ ಆಗತ್ತೆ, ವೇದವ್ಯಾಸ ಅಂತ ಸ್ಮರಣೆ ಮಾಡ್ಕೋ, ತಕ್ಷಣಕ್ಕೆ ನಾನ್ ನಿನ್ ಮುಂದೆ ಬಂದ್ಬಿಡ್ತೀನಿ. ನೋಡ್ಬೇಕು ಅಂತ ನಿಂಗೆ ಆಸೆ ಆಗ್ತಾ ಇದ್ದ ಹಾಗೆ ಇನ್ನು ಮುಂದೆ ನಾನು ಬಂದ್ಬಿಡ್ತೇನೆ. ದೇವರ ವ್ಯಾಪಾರ ಏನು ಅಂತ ಅರ್ಥ ಆಗಲ್ಲ. ಈ ಪ್ರಕಾರವಾಗಿ ತಾಯಿಗೆ ಹೇಳಿ, ತಾಯಿಯ ಅನುಜ್ಞೆಯನ್ನ ಪಡೆದು ತಪಸ್ಸು ಮಾಡಬೇಕು ಅಂತ ಚಿಂತನೆ ಮಾಡಿಕೊಂಡು ನಿರ್ಧಾರ ಮಾಡ್ತಾರೆ ವೇದವ್ಯಾಸ. ಆಗ ಪರಾಶರರು ಸತ್ಯವತಿ ದೇವಿಗೆ ನೀನು ಕನ್ಯೆಯಾಗೇ ಇರಬೇಕು ಅಂತ ಆಶೀರ್ವಾದ ಮಾಡಿ ಮಗನಾಗಿರ್ತಕ್ಕ ವ್ಯಾಸನ ಜೊತೆಯಲ್ಲಿ ಆಶ್ರಮಕ್ಕೆ ಹೋಗಿದ್ದಾರೆ. ತತ್ವಾಶ್ರಮ ಪದಂ ಪುಣ್ಯಂ ಪುಷ್ಯಂತ್ಯಾಶ್ಚ ಪರಾಶರಃ ಜಾತಕರ್ಮಾದಿ ಸಂಸ್ಕಾರಂ ಕಾರಯಾಮಾಸ ಧರ್ಮತಃ ಕೃತೋಪನಯನೋ ವ್ಯಾಸೋ ಯಾಜ್ಞವಲ್ಕೇನ ಭಾರತ ವೇದಾನಧಿ ಜಗೌ ಸಾಂಗಾನ್ ಓಂಕಾರೇಣ ತ್ರಿಮಾತ್ರಯ ಗುರವೇ ದಕ್ಷಿಣಾನ್ ದತ್ವಾ ತಪಃ ಕರ್ತುಂ ಪ್ರಚಕ್ರಮೇ ಏವಂ ದ್ವೈಪಾಯನೋ ಜಗ್ನೇ ಸತ್ಯವತ್ಯಾಂ ಪರಾಶರಾತ್ ದ್ವೀಪೇ ಯಸ್ತಸ್ಯ ಯದ್ಬಾಲಃ ತಸ್ಮಾತ್ ದ್ವೈಪಾಯನೋऽಭವತ್ ಪಾದಾಪಸಾರಿಣಂ ಧರ್ಮಂ ವಿದ್ವಾನ್ ಸತು ಯುಗೆ ಯುಗೆ ಆಯುಷ್ಯಕ್ಕಿಂಚ ಮರ್ತ್ಯಾನಾಂ ಯುಗಾತ್ ಯುಗಮವೇಕ್ಷ ಚ ಬ್ರಹ್ಮರ್ಷಿರ್ಬ್ರಾಹ್ಮಣಾನಾಂ ಚ ತಥಾನುಗ್ರಹ ಕಾಮ್ಯಯಾ ವಿವ್ಯಾಸ ವೇದಾನ್ ತಸ್ಮಾದ್ ವ್ಯಾಸ ಇತಿ ಸ್ಮೃತಃ ತತಃ ಸ ಮಹರ್ಷಿರ್ವಿದ್ವಾನ್ ಶಿಷ್ಯಾನಾಹೂಯ ಧರ್ಮವಿತ್ ಸುಮಂತುಂ ಜೈಮಿನಿಂ ಪೈಲಂ ಶುಕಂ ಚೈವ ಸ್ವಮಾತ್ಮಜಂ ಪ್ರಭುರ್ವರಿಷ್ಠೋ ವರದೋ ವೈಶಂಪಾಯನಮೇವ ಚ ವೇದಾನಧ್ಯಾಪಯಾಮಾಸ ಮಹಾಭಾರತ ಪಂಚಮಾನ್ ಸಂಹಿತಾಸ್ತೈಃ ಪೃಥಕ್ತ್ವೇನ ಭಾರತಸ್ಯ ಪ್ರಕೀರ್ತಿತಾಃ ತತಃ ಸತ್ಯವತೀ ಹೃಷ್ಟಾ ಜಗಾಮಸ್ಮಂ ನಿವೇಶನಂ. ಲೋಕಧರ್ಮವನ್ನ ತೋರಿಸಬೇಕು, ಜನಗಳು ಈ ಪ್ರಕಾರವಾಗಿಯೇ ಇರಬೇಕು. ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನ ವರ್ತತೆ ಎಂಬತಕ್ಕಂಥ ಮಾತನ್ನ ಜ್ಞಾನಿಗಳಾದವರು ದೊಡ್ಡವರು ಏನು ಮಾಡ್ತಾ ಇದ್ದಾರೆ, ಲೋಕ ಅಂತನ್ನೋದು ಅದನ್ನೇ ಮಾಡತ್ತೆ. ಜ್ಞಾನಿಗಳ ಆಚಾರವನ್ನ ಲೋಕ ಅನುಷ್ಠಾನ ಮಾಡತ್ತೆ. ಅದನ್ನ ತೋರಿಸಿಕೊಡ್ತಾ ದೊಡ್ಡ ಪಾಠವನ್ನ ಲೋಕಕ್ಕೆ ಮಾಡ್ತಾ ಭಗವಾನ್ ವೇದವ್ಯಾಸ ಏನ್ ಮಾಡ್ತಾ ಇದ್ದಾನಿಲ್ಲಿ, ಎಲ್ಲ ಸಂಸ್ಕಾರ ಆಯ್ತು. ಜಾತಕರ್ಮ, ನಾಮಕರಣ, ಋಣವೇದ,
ಅನ್ನಪ್ರಾಶನ ಮೊದಲಾಗಿರತಕ್ಕ ಎಲ್ಲ ಸಂಸ್ಕಾರಗಳು ಆಗಿದೆ. ದುಷ್ಯಂತ್ಯಾಸ್ತ್ಯ ಅವಳು ನೋಡ್ತಾ ಇದ್ದಾಳೆ. ನೋಡ್ತಾ ಇದ್ದಾಳೆ, ಸತ್ಯವತಿ ನೋಡ್ತಾ ಇದ್ದಾಳೆ. ಸತ್ಯವತಿ ನೋಡ್ತಾ ಇರುವಂತೆ ಎಲ್ಲ ಸಂಸ್ಕಾರವನ್ನು ಮಾಡಿದ್ದಾರೆ, ಉಪನಯನವನ್ನು ಮಾಡಿದ್ದಾರೆ. ಉಪನೀತರಾಗಿರತಕ್ಕ ವೇದವ್ಯಾಸ ದೇವರು ಓಂಕಾರವನ್ನು, ಸಕಲ ವೇದಗಳನ್ನು, ಎಲ್ಲ ಅಂಗಗಳನ್ನು ಅಧ್ಯಯನ ಮಾಡ್ತಾರೆ. ಯಾಜ್ಞವಲ್ಕ್ಯರಿಂದ ಉಪನಯನವಾಗಿದೆ, ಅಧ್ಯಯನವನ್ನು ಮಾಡಿದ್ದಾರೆ ವೇದವ್ಯಾಸ ದೇವರು. ಅಧ್ಯಯನವಾದ ನಂತರದಲ್ಲಿ ಗುರುಗಳಿಗೆ ದಕ್ಷಿಣೆಯನ್ನ ಕೊಟ್ಟು, ಗುರುದಕ್ಷಿಣೆಯನ್ನ ಕೊಟ್ಟು ತಪಸ್ ಮಾಡಬೇಕು ಅಂತ ಬರುವುದು. ಎಲ್ಲಿಗೆ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ತಂದೆ ತಾಯಿಗಳಿಗಿಬ್ಬರಿಗೂ ಕೂಡ ಮರಣ ಮಾತ್ರದಿಂದಲೇ ನನ್ನ ದರ್ಶನ ಉಂಟಾಗ್ತದೆ ಎಂಬುದಾಗಿ ಆಶೀರ್ವಾದವನ್ನು ಮಾಡಿ, ತಂದೆಗೆ ಯಥಾರ್ಥವಾಗಿರ್ತಕ್ಕಂಥ ಜ್ಞಾನವನ್ನ ಕೊಟ್ಟು ವೇದವ್ಯಾಸ ಹೊರಟ, ತಪಸ್ಸು ಮಾಡ್ಲಿಕ್ಕೆ ಹೊರಟ ಅಂತ ಮಹಾಭಾರತ ಹೇಳುತ್ತೆ. ಎಲ್ಲಿಗೆ ಹೋದ? ದ್ವೈಪಾಯನ ಸೋಥ ಜಗ ಮಮೇರುಂ ದುರ್ಮುಖಾದ್ಯೈ ಅನುಗಮ್ಯಮಾನಃ ಉದ್ಧೃತ್ಯ ವೇದಾನ್ ಅಖಿಲಾನ್ ಸುರೇಭ್ಯೋ ದದೋ ಮುನಿಭ್ಯಶ್ಚ ಯಥಾದಿರುತ್ತವು. ಇನ್ನು ದ್ವೈಪಾಯನ ಮೇರು ಪರ್ವತಕ್ಕೆ ಹೋಗ್ತಾನೆ. ಎರಡು ಮೂರು ಹೆಸರು ಹೇಳ್ತಾರೆ, ಹೇಳ್ತೀನಿ ನಿಮ್ಗೆ. ಸತ್ಯವತಿ ದೇವಿಯ ಮೂಲಕ ಪರಾಶರರಿಂದ ಹೀಗೆ ಹುಟ್ಟಿದ ವೇದವ್ಯಾಸ ದೇವರು ದ್ವೀಪದಲ್ಲಿ ಹುಟ್ಟಿದ ಕಾರಣ ಅವರಿಗೆ ದ್ವೈಪಾಯನ ಅಂತ ಹೆಸರು ಬಂತು. ಆಯಾ ಯುಗಕ್ರಮಾನುಸಾರವಾಗಿ ವೇದಗಳು ಕ್ರಾಸ ಆಗ್ತಾ ಇರೋದನ್ನ ನೋಡಿದಂತ ಮಹಾನುಭಾವರು ಮನುಷ್ಯರ ಆಯಸ್ಸು ಕಡಿಮೆ ಆಗ್ತಾ ಇದೆ, ಮನುಷ್ಯರ ಮೇಧಾಶಕ್ತಿಯೂ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸಿ ಕಲಿ ಪ್ರಭಾವದಿಂದ ಉತ್ಸನ್ನವಾಗಿರತಕ್ಕ ಎಲ್ಲ ವೇದಗಳನ್ನ ಉದ್ಧಾರ ಮಾಡಬೇಕೆಂಬತಕ್ಕಂತಹ ದೃಷ್ಟಿಯಲ್ಲಿ ವೇದ ವಿಭಾಗವನ್ನು ಮಾಡ್ತಾರೆ. ವೇದ ವಿಭಾಗವನ್ನು ಮಾಡಿದ್ದಕ್ಕೆ ಅವರಿಗೆ ತಥೋ ತಸ್ಮಾದ್ ವ್ಯಾಸ ಇತಿ ಸ್ಮೃತಃ, ಅವರಿಗೆ ವೇದವ್ಯಾಸ, ವ್ಯಾಸ ಎಂಬುದಾಗಿ ನಾಮಕರಣವಾಗಿದೆ. ಅವರು ದ್ವೀಪದಲ್ಲಿ ಹುಟ್ಟಿದ ಉಪನೀತರಾಗಿರ್ತಕ್ಕ ವೇದವ್ಯಾಸ ದೇವರು ಮೇರು ಪರ್ವತಕ್ಕೆ ಹೋಗ್ತಾರೆ. ಹೋಗುವ ಜಾಗದಲ್ಲಿ ಬ್ರಹ್ಮಾದಿಗಳೆಲ್ಲ ಅವರನ್ನ ಫಾಲೋ ಮಾಡ್ತಾರೆ. ಪ್ರಥಮ ಸೃಷ್ಟಿಯಲ್ಲಿ, ಅತಿಸೃಷ್ಟಿಯಲ್ಲಿ ಹೇಗೆ ಎಲ್ಲ ವೇದಗಳನ್ನ ಉದ್ಧಾರ ಮಾಡಿ ಉಪದೇಶ ಮಾಡ್ತಾನೋ ಅದೇ ಪ್ರಕಾರವಾಗಿ ವೇದವ್ಯಾಸ ಸಕಲ ವೇದಗಳನ್ನ ಉದ್ಧಾರ ಮಾಡಿ ದೇವತೆಗಳಿಗೆ ಮತ್ತು ಮುನಿಗಳಿಗೆ ಉಪದೇಶವನ್ನ ಮಾಡ್ತಾನೆ. ಎಲ್ಲ ಶಾಸ್ತ್ರಗಳನ್ನ ರಚನೆ ಮಾಡ್ತಾನೆ. ಅದೆಲ್ಲಕ್ಕೂ ನಿರ್ಣಾಯಕವಾಗಿರತಕ್ಕಂತಹ ನಿರ್ಣಾಯಕ ಸೂತ್ರ ಪರವಿದ್ಯಾ ಅಂತ ಕರೆಯಲ್ಪಡತಕ್ಕಂತಹ ವಿನಿರ್ಣಯಂ ಬ್ರಹ್ಮಸೂತ್ರಂ ಚಕಾರ. ಶ್ರೀಮದ್ ಬ್ರಹ್ಮಸೂತ್ರಗಳನ್ನ 564 ಬ್ರಹ್ಮಸೂತ್ರಗಳನ್ನ ಬ್ರಹ್ಮ ಮೀಮಾಂಸಾ ಶಾಸ್ತ್ರವನ್ನ ರಚನೆ ಮಾಡಿದ್ದಾನೆ. ಆ ಮೀಮಾಂಸಾ ಶಾಸ್ತ್ರವನ್ನ ಬ್ರಹ್ಮರುದ್ರಾದಿ ದೇವತೆಗಳು ಎಲ್ಲ ಮುನಿಗಳು ಆ ವೇದವ್ಯಾಸ ದೇವರ ಮುಖ ಕಮಲದಿಂದಲೇ ಅವರು ಶ್ರವಣವನ್ನ ಮಾಡ್ತಾ ಇದ್ದಾರೆ. ಆಗ ಪಾಠ ಆಯ್ತು. ಆಗ ಎಲ್ಲರ ಒಳಗಿದ್ದಂತಹ ರುದ್ರಾದಿ ದೇವತೆಗಳ ಒಳಗೆ ಮನೆ ಮಾಡಿಕೊಂಡಿದ್ದಂತಹ ಕಲಿ ವೇದವ್ಯಾಸ ದೇವರ ಮಾತಿನ ಬಾಣಗಳಿಗೆ ಸಿಕ್ಕು ತಲೆ ಕಡ್ಕೊಂಡು ಬಿದ್ದು ಹೋದ. ಅತ್ತೇ ಹೋದ್ನಂತೆ. ಅಜ್ಞಾನ ರೂಪದಲ್ಲಿ ರುದ್ರಾದಿ ದೇವತೆಗಳ ಸಕಲ ಸಾತ್ವಿಕ ವರ್ಗದವರ ಮನಸ್ಸಿನಲ್ಲಿ ಮನೆ ಮಾಡಿಕೊಂಡಿದ್ದಂತಹ ಕಲಿಯ ಶಿರಚ್ಛೇದ ಆಯಿತು. ದೇವತೆಗಳು ವೇದವ್ಯಾಸ ದೇವರ ಮುಖಕಮಲದಿಂದ ಜ್ಞಾನಾಮೃತ ರಸವನ್ನು ಪಾನ ಮಾಡಿದ್ದಾರೆ. ಆಗ ಚಿಂತನೆ ಮಾಡಿದಂತಹ ವ್ಯಾಸರು ದೇವತೆಗಳ ಒಳಗಿದ್ದಂತಹ ಕಲಿ ಹೋದ ಅಂತ ಚಿಂತನೆ ಮಾಡಿ ಮನುಷ್ಯರ ಒಳಗಿದ್ದಾನೆ ಕಲಿ, ಅವರನ್ನ ನಾಶ ಮಾಡಬೇಕು ಅಂತ ಚಿಂತನೆ ಮಾಡ್ತಾ ಸಂಚಾರ ಮಾಡ್ತಾರೆ. ಎಲ್ಲ ಕಡೆ ಸಂಚಾರ ಮಾಡ್ತಾ ವೇದಗಳನ್ನ 4 ಭಾಗವಾಗಿ ವಿಭಾಗ ಮಾಡಿ ಪುರಾಣಗಳ ರಚನೆಯನ್ನ ಮಾಡಿ, ವೈಷ್ಣವ ಪುರಾಣಗಳು ಎಲ್ಲವನ್ನ ರಚನೆ ಮಾಡಿ ಸಂಚಾರ ಮಾಡಿ ಎಲ್ಲೆಲ್ಲಿ ಸಾತ್ವಿಕ ವರ್ಗದವರಿದ್ರು ಆ ಎಲ್ಲ ಸಾತ್ವಿಕ ವರ್ಗದವರನ್ನ ಉದ್ಧಾರ ಮಾಡ್ತಾ ಅವರಿಗೆ ತತ್ವಜ್ಞಾನವನ್ನ ಕೊಡ್ತಾ ಇದ್ದಾರೆ. ಹೀಗೆ ಲೋಕ ಸಂಚಾರವನ್ನ ಮಾಡ್ತಾ ಇರೋ ಕಾಲಕ್ಕೆ ಒಂದು ಕೀಟ ಅಡ್ಡ ಬಂತು, ಕ್ರಿಮಿ ಅಡ್ಡ ಬರ್ತಾ ಇದ್ದ ಹಾಗೆ ವೇದವ್ಯಾಸ ಈ ಶರೀರ ಹೋಗ್ಲಿ ನಿನಗೆ, ಒಳ್ಳೆ ರಾಜನ ಆಗು ಅಂತ ಆಶೀರ್ವಾದ ಮಾಡ್ತಾರೆ. ಆದ್ರೆ ಆ ಕೀಟ ಶರೀರ ತ್ಯಾಗ ಮಾಡ್ಲಿಕ್ಕೆ ಒಪ್ಪಲಿಲ್ಲ. ನಾನು ಈ ಶರೀರದಲ್ಲಿಯೇ ರಾಜನಾಗಬೇಕು ಅಂತ ಆಸೆ. ಓಕೆ, ನೀನ್ ರಾಜನಾಗು ಅಂತಂದ್ರು. ಅವನು ಯಾರು ಅಂತಂದ್ರೆ ಒಬ್ಬ ವೃಷಲ ಶೂದ್ರ.
ಆದ್ರೆ ಭಗವಂತನ ಭಕ್ತ, ಆದ್ರೆ ದೊಡ್ಡ ಲೋಭಿ. ಯಾರಿಗೂ ದಾನ ಮಾಡದೆ ಎಲ್ಲ ನನಗೇ ಬೇಕು ಅಂತ ಮಹಾ ಲೋಭಯುಕ್ತನಾಗಿ ಅವನು ಏನ್ ಮಾಡಿದ್ದ, ಈಗ ಕೀಟಯೋನಿಯಲ್ಲಿ ಬಂದಿದ್ದ. ಭಗವಂತನ ಅನುಗ್ರಹ ಆಯಿತು, ರಾಜನಾಗಿ ಬಿಟ್ಟ. ಎಲ್ಲ ರಾಜರು ಪ್ರಭೋ ಪ್ರಭೋ ಅಂತ ಅವನಿಗೆ ದಾಟಾಂಗ ನಮಸ್ಕಾರವನ್ನ ಬೇರೆ ಮಾಡಿಬಿಟ್ರು. ಏನು ಕಪ್ಪ ಕಾಣಿಕೆ ಎಲ್ಲ ಕೊಟ್ಟು ಬಿಟ್ರು. ವ್ಯಾಸ ಹೇಳ್ತಾನೆ, ಒಡೆಯ ಕೀಟ, ಈ ಕ್ಷಣಕ್ಕೆ ನಾನ್ ನಿನಗೆ ಮುಕ್ತಿಯನ್ನ ಕೊಡಬಲ್ಲೆ. ನೀನು ಬ್ರಾಹ್ಮಣನಾಗು, ಒಳ್ಳೆ ಜ್ಞಾನವನ್ನ ಹೊಂದು ಮುಕ್ತನಾಗು ಎಂಬುದಾಗಿ ಹೇಳಿ ಆ ಕೀಟ ಯೋನಿಯಲ್ಲಿಯೇ ಆ ಜೀವಕ್ಕೆ ನಿರ್ಮಲವಾದ ಜ್ಞಾನಂಚ ತಸ್ಮೈ ವಿಮಲಂ ದದು, ಒಳ್ಳೆಯ ಜ್ಞಾನವನ್ನ, ನಿರ್ಮಲವಾದ ಜ್ಞಾನವನ್ನ ವೇದವ್ಯಾಸ ದೇವರು ಅನುಗ್ರಹವನ್ನ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ರಾಜನಾದ, ಸಮಗ್ರ ಭೂಮಿಯನ್ನ ಆಳ್ವಿಕೆ ಮಾಡಿದ ಕೀಟ. ಕೊನೆಗೆ ಆ ಕೀಟ ಯೋನಿಯನ್ನ ತ್ಯಾಗ ಮಾಡಿ ಒಳ್ಳೆಯ ಬ್ರಾಹ್ಮಣ ಜನ್ಮವನ್ನ ಪಡೆದು ತತ್ವಜ್ಞಾನಿಯಾಗಿ ಹರಿಪದವನ್ನು ಪಡೆದ. ಈ ಪ್ರಕಾರವಾಗಿ ಅನೇಕ ಜನಗಳನ್ನ ಸಂಸಾರ ಬಂಧನದಿಂದ ಮೋಚನೆ ಮಾಡಿದಂತಹ ವೇದವ್ಯಾಸ ದೇವರ ಲೀಲೆಗಳು ಪೂರ್ವ ಚಿಂತ್ಯ ಅಂತಾರೆ ಶ್ರೀಮದಾಚಾರ್ಯ. ಬಹುನ್ಯ ಚಿಂತ್ಯಾನಿ ಚತಸ್ಯ ಕರ್ಮಾಣಿ ಶೇಷ ದೇವೇಶ ಸದೋದಿತಾನಿ, ಬ್ರಹ್ಮಾದಿ ಸಕಲ ದೇವತೆಗಳು ಇಂತಹ ಅಚಿಂತ್ಯವಾದ ವೇದವ್ಯಾಸ ದೇವರ ಮಹಿಮೆಗಳನ್ನ ನಿತ್ಯದಲ್ಲಿ ಹೊಗಳುತ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲೇ ನಮ್ಮ ರುದ್ರದೇವರು ವೇದವ್ಯಾಸ ದೇವರ ಮಗನಾಗಿ ಬರಬೇಕು ಅಂತ ಅಪೇಕ್ಷೆ ಪಟ್ಟು ತಪಸ್ಸನ್ನು ಮಾಡ್ತಾರೆ. ಆಗ ವೇದವ್ಯಾಸ ದೇವರು ತಾವು ರುದ್ರದೇವರ ತಪಸ್ಸನ್ನು ಮಾಡಿದ್ದಂತೆ ನಾಟಕ ಮಾಡಿ ರುದ್ರದೇವರಿಂದ ವರ ಪಡೆದು ಅರಣಿಮಥನವನ್ನ ಮಾಡೋ ಕಾಲಕ್ಕೆ ಕೃತಾಚಿ ಗಿಳಿ ಶುಕರೂಪದಿಂದ ಬಂದದ್ದನ್ನು ನೋಡಿ ವೇದವ್ಯಾಸ ದೇವರು ಕಾಮ ಇಲ್ಲದೆ ಇದ್ರು ಕಾಮ ಬಂದವರಂತೆ ತೋರ್ತಾ ಅಸುರ ಮೋಹನವನ್ನ ಮಾಡ್ತಾ ಒಂದು ಮಗುವನ್ನ ಪಡೀತಾರೆ. ಆ ಮಗುವಿಗೆ ಘೃತಾಚಿಯ ಅಪೇಕ್ಷೆಯಂತೆ ಶುಕ ಎಂಬುದಾಗಿ ನಾಮಕರಣವನ್ನ ಮಾಡ್ತಾ ಇದ್ದಾರೆ. ಯಾವಾಗ ರುದ್ರದೇವರು ಶುಕರೂಪದಲ್ಲಿ ಬಂದು ಆ ಕ್ಷಣಕ್ಕೆ ಅವರಲ್ಲಿ ವೇದವ್ಯಾಸ ದೇವರ ಸೇವೆಯನ್ನ ಮಾಡಬೇಕೆಂಬತಕ್ಕಂತ ದೃಷ್ಟಿಯಲ್ಲಿ ಯಾರು ಬಂದ್ರು? ವಾಯುದೇವರು ಅವರ ಒಳಗೆ ಪ್ರವೇಶವನ್ನ ಮಾಡಿದ್ದಾರೆ. ಯಾವಾಗ ಶುಕಾಚಾರ್ಯರಲ್ಲಿ ವಾಯುದೇವರ ಪ್ರವೇಶ ಆಯಿತೋ ಆಗ ಭಗವಂತ ಶುಕಾಚಾರ್ಯರಿಗೆ ಸರ್ವಜ್ಞತ್ವವನ್ನ ನೀಡಿದ. ಎಲ್ಲ ವೇದಗಳನ್ನ, ಮಹಾಭಾರತವನ್ನ, ಭಾಗವತ ಮೊದಲಾಗಿರತಕ್ಕ ಎಲ್ಲ ಗ್ರಂಥಗಳನ್ನ ಅವರು ಉಪದೇಶ ಮಾಡ್ತಾ ಇದ್ದಾರೆ. ಶಿಷ್ಯರು ಬರ್ತಾರೆ. ಯಾರು? ಶೇಷದೇವರು ಪೈಲ ಮುನಿಗಳ ಒಳಗೆ ಪ್ರವೇಶವನ್ನ ಮಾಡಿದ್ದಾರೆ. ವರುಣದೇವರ ಮಕ್ಕಳಾಗಿರ್ತಕ್ಕಂತಹ ಸುಮಂತು, ಆ ಸುಮಂತುಗಳ ಒಳಗೆ ಗರುಡದೇವರ ಪ್ರವೇಶ ಅಂತನ್ನೋದಾಗಿದೆ. ವೈಶಂಪಾಯನರ ಒಳಗೆ ಚತುರ್ಮುಖ ಬ್ರಹ್ಮದೇವರು ಪ್ರವೇಶ ಮಾಡಿದ್ದಾರೆ. ಜೈಮಿನಿಗಳ ಒಳಗೆ ಇಂದ್ರದೇವರು ಪ್ರವೇಶ ಮಾಡಿದ್ದಾರೆ. 4 ಜನ ಪ್ರಧಾನರಾಗಿರ್ತಕ್ಕಂತಹ ಶಿಷ್ಯರು. ಹೀಗೆ ವೇದವ್ಯಾಸ ದೇವರ ಪಾದ ಸೇವೆಯನ್ನು ಮಾಡಬೇಕೆಂಬತಕ್ಕಂತಹ ದೃಷ್ಟಿಯಲ್ಲಿ ಎಲ್ಲ ದೇವೋತ್ತಮರುಗಳು ಅಲ್ಲಿದ್ದಂತಹ ಅನೇಕ ಮುನಿಗಳ ಒಳಗೆ ಪ್ರವೇಶ ಮಾಡಿ ವೇದವ್ಯಾಸ ದೇವರ ಮುಖಕಮಲದಿಂದ ಸಕಲ ಶಾಸ್ತ್ರಗಳ ಶ್ರವಣವನ್ನ ಮಾಡ್ತಾರೆ. ಅವರಿಗೆ ಶಾಸ್ತ್ರೋಪದೇಶವನ್ನ ಮಾಡಿದಂತಹ ವೇದವ್ಯಾಸರು ಒಂದೊಂದು ಶಾಸ್ತ್ರಗಳಿಗೆ ನೀವು ಆಚಾರ್ಯರಾಗ್ರಿ, ಒಂದೊಂದು ಶಾಸ್ತ್ರಗಳಿಗೆ ನೀವು ಪ್ರವರ್ತಕರಾಗ್ರಿ ಅಂತ ಶಸ್ತ್ರ ಪ್ರವರ್ತಕತ್ವವನ್ನು ಅವರಿಗೆ ಕೊಟ್ಟಿದ್ದಾರೆ. ಯಾರ್ಯಾರು? ರುಚಾಂ ಪ್ರವರ್ತಕಂ ಪೈಲಂ. ಪೈಲ ಶೇಷದೇವರ ಅವೇಶಕ್ಕೆ ಪಾತ್ರರಾಗಿರ್ತಕ್ಕಂತಹ ಪೈಲರು ಋಗ್ವೇದಕ್ಕೆ ಮುನಿಗಳು. ಚತುರ್ಮುಖ ಬ್ರಹ್ಮದೇವರ ಸನ್ನಿಧಾನ ಪಾತ್ರರಾಗಿರತಕ್ಕಂತಹ ವೈಶಂಪಾಯನರು ಯಜುರ್ವೇದಕ್ಕೆ ಪ್ರವರ್ತಕರು. ಯಜುರ್ವೇದಕ್ಕೆ ಇನ್ನೊಬ್ಬ ಇದ್ದಾನೆ ಸೂರ್ಯ, ಅವನನ್ನು ಪ್ರವರ್ತನೆ ಶುಕ್ಲ ಯಜುರ್ವೇದ ಯಾಜ್ಞವಲ್ಕ್ಯರ ಮೂಲಕ ಬಂದದ್ದು. ಅದನ್ನ ಸೂರ್ಯನನ್ನ ದ್ವಿತೀಯ ಪ್ರವರ್ತಕನನ್ನಾಗಿ ಮಾಡಿದ್ದಾರೆ. ಇಂದ್ರದೇವರ ಸನ್ನಿಧಾನ ಪಾತ್ರರಾಗಿರತಕ್ಕ ಜೈಮಿನಿಗಳನ್ನ ಸಾಮವೇದಕ್ಕೆ, ಅದಾದ ನಂತರದಲ್ಲಿ ಸುಮಂತು, ಗರುಡ ದೇವರ ಸನ್ನಿಧಾನ ಪಾತ್ರರಾಗಿರತಕ್ಕ ಸುಮಂತುಗಳನ್ನ ಅದಕ್ಕೆ ಅಥರ್ವಾಂಗಿರಸ, ಅಥರ್ವ ವೇದಕ್ಕೆ ಆಚಾರ್ಯರನ್ನಾಗಿ ಮಾಡಿದ್ದಾರೆ. ಮಹಾಭಾರತಕ್ಕೆ ಮತ್ತೆ ವೈಶಂಪಾಯನರಿಗೆ ಆದೇಶವನ್ನ ಕೊಟ್ಟಿದ್ದಾರೆ. ಈ ಪ್ರಕಾರವಾಗಿ ಪ್ರವರ್ತನೆ ಮಾನುಷೇಶು. ಮತ್ತೆ ಶುಕಾಚಾರ್ಯರಿಗೆ ಎಲ್ಲ ಶಾಸ್ತ್ರಗಳನ್ನು ಉಪದೇಶ ಮಾಡಿ ಮನುಷ್ಯರಿಗೆ
ಗಂಧರ್ವರಿಗೆ ಇದನ್ನು ಉಪದೇಶ ಮಾಡಬೇಕು ಅಂತ ಆಶೀರ್ವಾದ ಮಾಡಿದ್ದಾರೆ. ಮನುಷ್ಯರಿಗೆ ವೈಶಂಪಾಯನರು, ಗಂಧರ್ವರಿಗೆ ಉಪದೇಶವನ್ನ ಮಾಡ್ಲಿಕ್ಕಾಗಿ ಶುಕಾಚಾರ್ಯರು, ದೇವಲೋಕದಲ್ಲಿ ಉಪದೇಶವನ್ನ ಮಾಡ್ಲಿಕ್ಕಾಗಿ ನಾರದರು. ಇದೆಲ್ಲ ಆದ್ಮೇಲೆ ವೇದವ್ಯಾಸ ದೇವರ ಕೂದಲುಗಳು ನಿಂತಿವೆ, ರೋಮಾಂಚವಾಗಿದೆ. ರೋಮಾಂಚವಾಗ್ತಾ ಇದ್ದ ಹಾಗೆಯೇ ಆ ರೋಮಾಂಚದಿಂದ ಒಂದು ಕೂಸು ಹುಟ್ಟಿ ಬಂತು. ವಿಲೋಮ ಜಾತಿ ಅಂದ್ರೆ ಅಲ್ಲಿಂದ ವಿಲೋಮ ಜಾತಿಯ ಸೂತ ಅಲ್ಲಿ ಬಂದ್ರು ಅಂತ. ವೇದವ್ಯಾಸ ದೇವರಿಂದ ಹುಟ್ಟಿ ಬಂದ ಮೇಲೆ ಅವರಿಗೆ ವಿಲೋಮ ಜಾತಿ ಹೇಗಾಯ್ತು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ವೇದವ್ಯಾಸ ದೇವರು ಬ್ರಾಹ್ಮಣರಾದ ಮೇಲೆ ವಿಲೋಮ ಜಾತಿಯಲ್ಲಿ ಹೇಗೆ ಹುಟ್ಟಿ ಬಂದ್ರವರು ಪ್ರಶ್ನೆ ಬಂದ್ರೆ, ಅಲ್ಲಿ ವಿಲೋಮ ಜಾತಿ ಅಂತ ಅನ್ನೋದಕ್ಕೆ ಬ್ರಾಹ್ಮಣರಿಂದ ಕ್ಷತ್ರಿಯ ಹುಡುಗಿಯಲ್ಲಿ ಬಂದವರು ಅನ್ನೋ ತಾತ್ಪರ್ಯ. ಅಲ್ಲಿಂದ ಇನ್ನು ಮುಂದಕ್ಕೆ ರೋಮಹರ್ಷಣರ ಮಕ್ಕಳು ರೌಮಹರ್ಷಣಿಗಳು, ಅವರು ಇವರಿಗೆ ಇನ್ನೊಂದು ಅವರಿಗಿಂತ ಕೆಳಗಿನ ವರ್ಣದ ಹೆಣ್ಣು ಮಗಳು ಹೆಂಡತಿ, ಅವಳಲ್ಲಿ ಬಂದವರು ಸೂತರು ಸೌತಿಗಳು. ಆದ್ದರಿಂದ ಅವರನ್ನ ವಿಲೋಮ ಜಾತಿ, ಸಾಮಾನ್ಯವಾಗಿ ಅವರನ್ನ ವಿಲೋಮ ಜಾತಿಯವರು ಅಂತಲೇ ಕರೆಯುವರು. ಯಾರನ್ನ? ರೋಮಹರ್ಷಣರು. ರೋಮಹರ್ಷಣರು ಹೇಗೆ ಬಂದ್ರು? ಸಸೃಜೆ ನೋಡಿ ಸೃಷ್ಟಿ ಮಾಡಿಬಿಟ್ರಂತೆ ರೋಮಹರ್ಷಣರನ್ನ. ಹೇಗೆ ಸೃಷ್ಟಿ ಮಾಡಿದ್ರು? ವೇದವ್ಯಾಸ ದೇವರಿಗೆ ರೋಮಾಂಚನ ಆಯಿತು, ಕೂದಲುಗಳು ನಿಮಿರಿದವು. ಅದರ ಮೂಲಕ ರೋಮಾಂಚನದಿಂದ ರೋಮಹರ್ಷಣ ಹುಟ್ಟಿ ಬಂದ್ರು. ಅವರಿಗೆ ಏನು ಕೊಡ್ತಾರೆ? ಮಹಾಭಾರತ, ಪುರಾಣ, ಮಹಾರಾಮಾಯಣ ಅಂದ್ರೆ ಮೂಲ ರಾಮಾಯಣ, ಎಲ್ಲ ಪಂಚರಾತ್ರಗಳು ಅದೆಲ್ಲವನ್ನು ಲೋಕಕ್ಕೆ ಉಪದೇಶ ಮಾಡುವಂತಹ ಅರ್ಹತೆಯನ್ನ ಕೊಟ್ಟರು, ಪುರಾಣಾಚಾರ್ಯ ಪದವಿಯನ್ನ ಕೊಟ್ಟರು. ಅದ್ಭುತವಾಗಿರತಕ್ಕ ವ್ಯಕ್ತಿತ್ವವುಳ್ಳ, ವೇದವೊಂದನ್ನ ಬಿಟ್ಟು ಇನ್ನೆಲ್ಲವನ್ನ ಪ್ರವರ್ತನೆ ಮಾಡತಕ್ಕ ಮಹಾ ಸೌಭಾಗ್ಯವುಳ್ಳ ರೋಮಹರ್ಷಣರ ಒಳಗೆ ವೇದವ್ಯಾಸ ದೇವರ ಸೇವೆಯನ್ನ ಮಾಡಬೇಕೆಂಬತಕ್ಕಂಥ ದೃಷ್ಟಿಯಲ್ಲಿ ರಾಮದೇವ ಕೃಷ್ಣ ಸೇವಾ ಸಮುತ್ಸುಕ ವಾಸಿಷ್ಠ ಕೃಷ್ಣ ದೇವರ ಸೇವೆಯನ್ನು ಮಾಡಬೇಕೆಂಬ ಇಚ್ಛೆ ಸಂಕಲ್ಪದಿಂದ ಕಾಮ ಉನ್ಮಥ ರೋಮಹರ್ಷಣರ ಒಳಗೆ ಪ್ರವೇಶವನ್ನ ಮಾಡಿಬಿಟ್ಟ. ಇಂತಹ ತನ್ನಿಂದ ರೋಮಾಂಚದಿಂದ ಹುಟ್ಟಿ ಬಂದಿರತಕ್ಕ ಮಗನಾದ ರೋಮಹರ್ಷಣರಿಗೆ ಎಲ್ಲ ಶಾಸ್ತ್ರಗಳ ಜ್ಞಾನವನ್ನ ಉಪದೇಶ ಮಾಡ್ತಾರೆ. ಸಕಲ ಶಾಸ್ತ್ರ ಜ್ಞಾನವನ್ನ ವೇದವ್ಯಾಸ ದೇವರು ಕೊಡ್ತಾ ಇದ್ದಾರೆ. ಅದನ್ನ ಕೊಟ್ಟು ಇನ್ನು ಮುಂದಕ್ಕೆ ಸನತ್ಕುಮಾರಾದಿಗಳಿಗೆ ಯೋಗಶಾಸ್ತ್ರ ಪ್ರವರ್ತಕರಾಗಿ ನೀವು ಅಂತ ಆಶೀರ್ವಾದ ಮಾಡಿದ್ದಾರೆ. ಭೃಗುವೇ ಮೊದಲಾಗಿರ್ತಕ್ಕಂತಹ ಮುನಿಗಳಿಗೆ ಕರ್ಮಯೋಗ ಪ್ರವರ್ತಕರಾಗಬೇಕು ನೀವು ಅಂತ ಹೇಳಿದ್ದಾರೆ. ಜೈಮಿನಿಗಳಿಗೆ ಮೀಮಾಂಸಾ ಶಾಸ್ತ್ರ ಪ್ರವರ್ತಕರಾಗಬೇಕು ನೀವು ಅಂತ ಆಶೀರ್ವಾದ ಮಾಡಿದ್ದಾರೆ. ದೇವಮೀಮಾಂಸಾ ಎನ್ನುವಂತಹ ಗ್ರಂಥವನ್ನ ರಚನೆ ಮಾಡಿದಂತಹ ಪೈಲ ಮುನಿಗಳಿಗೆ ಆದೇಶ ಮಾಡಿ ಮೊದಲನೇ ಸೂತ್ರ ಮತ್ತು ಕೊನೆಯ ಸೂತ್ರ ಅದೆರಡನ್ನ ತಾವೇ ನಿರ್ಮಾಣ ಮಾಡಿಕೊಟ್ಟು, ಇನ್ನು ಉಳಿದ ಮಧ್ಯಭಾಗವನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ. ದೈವೀ ಮೀಮಾಂಸಾ ಎನ್ನುವಂತಹ ಗ್ರಂಥ ಇವತ್ತು ಇಲ್ಲ, ದುಷ್ಟ ದೈತ್ಯರುಗಳು ನಾಶ ಮಾಡಿಬಿಟ್ಟಿದ್ದಾರೆ, ಅದಿಲ್ಲ. ಅದಾದ ನಂತರದಲ್ಲಿ ಪುರಾಣಗಳ ರಚನೆಯನ್ನ ಮಾಡ್ತಾರೆ. ದೈತ್ಯರಿಗೆ ಜ್ಞಾನ ಬರ್ಲಿ, ಸಂಶಯ ಜ್ಞಾನ ಬರ್ಲಿ, ವಿಪರೀತ ಜ್ಞಾನ ಬರ್ಲಿ ಎನ್ನುವಂತಹ ದೃಷ್ಟಿಯಲ್ಲಿ ಶೈವಾನ್ ಪಾಶುಪತಾನ್ ಚಕ್ರೆ ರುದ್ರದೇವರ ಸರ್ವೋತ್ತಮತ್ವವನ್ನ ಪ್ರಕಟ ಮಾಡತಕ್ಕಂತಹ ಪಾಶುಪತ ಆಗಮಗಳಿಂದ ಪ್ರಮೇಯಗಳನ್ನ ತೆಗೆದು ಆ ತಾಮಸ ಪುರಾಣಗಳ ರಚನೆಯನ್ನ ಮಾಡ್ತಾರೆ. ಸಾತ್ವಿಕರಿಗೆ ವಿಶೇಷವಾಗಿರತಕ್ಕ ಯಥಾರ್ಥ ಜ್ಞಾನ ಬರ್ಲಿ ಎನ್ನುವ ದೃಷ್ಟಿಯಲ್ಲಿ ಪಂಚರಾತ್ರಾಗಮಗಳಲ್ಲಿ ಹೇಳತಕ್ಕ ವಿಷ್ಣು ಸರ್ವೋತ್ತಮತ್ವ ಪ್ರತಿಪಾದನೆ ಮಾಡತಕ್ಕಂತಹ ಸಾತ್ವಿಕ ಪುರಾಣಗಳನ್ನ ರಚನೆ ಮಾಡ್ತಾರೆ. ಆ ವೇದಗಳಿಂದ ಬ್ರಾಹ್ಮ ಪುರಾಣ ಮೊದಲಾಗಿರ್ತಕ್ಕಂತಹ ಗ್ರಂಥ ರಚನೆಯನ್ನ ಮಾಡ್ತಾರೆ. ಹೀಗೆ ಅವತಾರ ಮಾಡಿದಂತಹ ಯಾವ ವೇದವ್ಯಾಸ ದೇವರಿಂದ ದೇವತೆಗಳು ಋಷಿಗಳು ಮತ್ತೆ ಪುನಃ ಗೌತಮರ ಶಾಪದಿಂದ ನಷ್ಟವಾಗಿದ್ದಂತಹ ಜ್ಞಾನವನ್ನ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಸನತ್ಕುಮಾರರೇ ಮೊದಲಾಗಿರತಕ್ಕ ಯೋಗಿಗಳು, ದೇವತೆಗಳು, ಮನುಷ್ಯರು ಎಲ್ಲರೂ ಕೂಡ ವೇದವ್ಯಾಸ ದೇವರಿಂದ ಅವರವರಿಗೆ ಯೋಗ್ಯವಾಗಿರತಕ್ಕಂತಹ ತತ್ವಜ್ಞಾನವನ್ನ ಪಡೆದವರಾಗಿ ಸಂತೋಷ ಪಟ್ಟಿದ್ದಾರೆ. ಈ ಪ್ರಕಾರವಾಗಿ ತಮಸ್ತ ವಿಜ್ಞಾನ ಗಭಸ್ತಿ ಚಕ್ರಂ ವಿತಾಯ ವಿಜ್ಞಾನ ಮಹಾದಿವಾಕರ ನಿವೀಯ ಚಾಜ್ಞಾನ ತಮೋ ಜಗತ್ತತಂ ಪ್ರಭಾಸತೆ ಭಾನುರಿವಾವ ಭಾಸಯನ್. ಜ್ಞಾನ ಸೂರ್ಯರಾಗಿರ್ತಕ್ಕ ವೇದವ್ಯಾಸ ದೇವರು ತನ್ನ ಜ್ಞಾನವೆಂಬತಕ್ಕಂತ ಕಿರಣಗಳಿಂದ ಜಗತ್ತಿನಲ್ಲಿ ವ್ಯಾಪಿಸಿ
ಅಜ್ಞಾನವೆಂಬತಕ್ಕಂತ ಕತ್ತಲನ್ನ ನಾಶ ಮಾಡಿ ಜ್ಞಾನ ಸೂರ್ಯರಾಗಿ ಬೆಳಗುತ್ತಾ ಇದ್ದಾರೆ. ಚತುರ್ಮುಖ ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರೇ ಮೊದಲಾಗಿರತಕ್ಕ ಎಲ್ಲ ದೇವತೆಗಳು ಸೇವೆ ಮಾಡತಕ್ಕಂತಹ ಪಾದ ಕಮಲಗಳಿಂದ ಕೂಡಿದಂತ ನಮ್ಮ ವೇದವ್ಯಾಸ ದೇವತೆಗಳಿಗೆ ವಿಶೇಷವಾಗಿರತಕ್ಕ ಸ್ವರೂಪವನ್ನ ಪ್ರಕಟ ಮಾಡ್ತಾ, ತತ್ವಜ್ಞಾನವನ್ನ ಹೇಳ್ತಾ, ಪಾಠ ಮಾಡ್ತಾ, ಮೇರು ಪರ್ವತದಲ್ಲಿಯೂ ಅದೇ ಪ್ರಕಾರವಾಗಿ ಬದರಿ ಕ್ಷೇತ್ರದಲ್ಲಿಯೂ ವಾಸ ಮಾಡ್ತಾ ಸಂತೋಷದಿಂದ ಇದ್ದಾನೆ. ಇದು ನಿರ್ಣಯದಲ್ಲಿ ಹೇಳಿದಂತಹ ವೇದವ್ಯಾಸ ದೇವ ಚರಿತ್ರೆ. ಹೇಳ್ತಾರೆ, ಆ ಶಕ್ತಿ ಪುತ್ರರಾಗಿರತಕ್ಕಂತಹ ಪರಾಶರರ ಮಗನಾಗಿ ಬಂದಿರತಕ್ಕಂತಹ ವೇದವ್ಯಾಸ ದೇವರು ಎಲ್ಲರಿಗೂ ಸಂತೋಷವನ್ನ ಉಂಟು ಮಾಡಿ, ತಾವು ತಂದೆಗೆ ಸಂತೋಷವನ್ನ ಉಂಟು ಮಾಡ್ತಾ, ಶಿಷ್ಯರುಗಳಿಗೆ ಪಾಠ ಮಾಡ್ತಾ, ಅರ್ಥಾಸ್ತ್ರಗಳ ಪಾಠ ಪ್ರವಚನ ಪರಂಪರೆಯನ್ನ ಮುಂದುವರಿಸ್ತಾ ಇದ್ದಾರೆ. ಮುಂದೆ ಸತ್ಯವತಿ ದೇವಿ ಮನೆಗೆ ಹೋಗ್ತಾಳೆ. ಮನೆಗೆ ಹೋದಾಗ ಘಮ್ ಅಂತ ವಾಸನೆ ಬರ್ತಾ ಇದೆ. ಆ ವಾಸನೆಯನ್ನ ಮೂಸಿದಂತಹ ದಾಶರಾಜ ಕೇಳ್ತಾನೆ. ಸಂತೋಷ ಆಯ್ತು ಅವನಿಗೆ. ದಾಶ ಕೇಳ್ತಾನೆ, ವಾಮಾಹುರ್ ಮತ್ಸ್ಯಗಂಧೇತಿ ಕಥಂ ಬಾಲೇ ಸುಗಂಧತ ಅಪಾಸ್ಯ ಮತ್ಸ್ಯಗಂಧತ್ವಂ ಕೇನ ದತ್ತಾ ಸುಗಂಧತ ರಕ್ತೆ ಪುತ್ರೋ ಮಹಾಪ್ರಾಜ್ಞಃ ಪರಾಶರ ಇತಿ ಸ್ಮೃತಃ ನಾವಂ ವಾಹಯಮಾನಾಯ ಮಮ ದೃಷ್ಟ್ವಾ ಸುಶಿಕ್ಷಿತಂ ಸರುಷಿಃ ಪರಮ ಪ್ರೀತಃ ಯೋಜನಾತ್ ಗಂಧತಾಂ ದದೌ ವಿಶೇಷ ಪ್ರಸಾದಂ ದೃಷ್ಟ್ವಾ ತು ಜನಾಃ ಪ್ರೀತಿಮುಪಾಗಮನ್ ಏವಂ ಲಬ್ಧೋ ಮಹಾಗಂಧೋ ನರೋಷಂ ಕರ್ತುಮರ್ಹಸಿ ದಾಶರಾಜಸ್ತು ತದ್ವಾಕ್ಯಂ ಪ್ರಶಂಸರಣಂ ದಚ ಏತತ್ ಪವಿತ್ರಂ ಪುಣ್ಯಂ ಚ ವ್ಯಾಸ ಸಂಭವಮುತ್ತಮಂ ಇತಿಹಾಸವಿಮಂ ಶುತ್ವಾ ಪ್ರಜಾವಂತೋ ಭವಂತಿ ವೈ. ಸತ್ಯವತಿ ಏನಾದ್ಲು, ಅವಳ ಕಥೆ ಏನು ಅಂತ ಉಳಿದ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಅವಳು ಮನೆಗೆ ಬಂದಾಗ ಅಪ್ಪ ಕೇಳ್ತಾನೆ, ಏನಮ್ಮ ನಿನ್ ಗಂಧ, ಪುಣ್ಯಗಂಧ ಎಲ್ಲಿಂದ ಅಂತ ಕೇಳಿದಾಗ, ಮತ್ಸ್ಯಗಂಧ ಹೋಗಿ ಇಂತಹ ಪುಣ್ಯಗಂಧ ಎಲ್ಲಿಂದ ಬಂತು ಅಂತ ಕೇಳಿದ್ದಕ್ಕೆ ಸತ್ಯವತಿ ಹೇಳ್ತಾಳೆ, ನಿಮ್ ಆಜ್ಞೆಯಂತೆ ಬೋಟ್ ಓಡಿಸ್ತಾ ಇರೋ ಕಾಲಕ್ಕೆ ಶಕ್ತಿ ಮುನಿಗಳ ಮಕ್ಕಳಾದ ಮಹಾಜ್ಞಾನಿಗಳಾಗಿರ್ತಕ್ಕ ಪರಾಶರರು ಬಂದ್ರು. ನನ್ನ ಮೇಲೆ ಪ್ರೀತಿಯಿಂದ ಅನುಗ್ರಹವನ್ನ ಮಾಡಿ ನನಗೆ ನಾನು ಬೋಟ್ ಓಡಿಸುವಂತಹ ಶೈಲಿಯನ್ನ ನೋಡಿ, ಅವಳ ಕಥೆ ನೋಡಿ, ಇಲ್ಲಿ ನನ್ನ ಶಿಕ್ಷಣವನ್ನ ನೋಡಿ ಪ್ರಸನ್ನರಾಗಿ ಯೋಜನಗಂಧಿ ಅಂತ ನನ್ನ ಮಾಡಿಬಿಟ್ರು. ಜನಗಳು ತುಂಬಾ ಸಂತೋಷ ಪಟ್ರು. ಸಿಟ್ ಮಾಡ್ಕೋಬೇಡಪ್ಪ, ನಾನು ಏನು ಮಾಡ್ಕೊಂಡ್ ಬಂದಿಲ್ಲ, ಕೆಟ್ಟದೇನು ಮಾಡಿಲ್ಲ, ಪರಾಶರರ ಅನುಗ್ರಹದಿಂದ ನನಗೀಗ ಯೋಜನಗಂಧಿತ ಬಂದಿದೆ ಹೇಳಿದ್ದಕ್ಕೆ ಆ ಮಗಳ ಮಾತನ್ನ ಕೇಳಿದ ದಾಶರಾಜ ತುಂಬಾ ಸಂತೋಷ ಪಟ್ಟ, ಅವಳಿಗೆ ಆಶೀರ್ವಾದ ಮಾಡ್ದ. ಈ ಪ್ರಕಾರವಾಗಿ ಭಗವಂತ ಎಲ್ಲ ದೇವತೆಗಳ ಪ್ರಾರ್ಥನೆಯಂತೆ ಅವತಾರ ಮಾಡಿ ಬಂದಿದ್ದಾನೆ ವೇದವ್ಯಾಸನಾಗಿ. ಅತ್ಯಂತ ಶ್ರೇಷ್ಠವಾದ ಆಖ್ಯಾನ ವೇದವ್ಯಾಸ ಪ್ರಾದುರ್ಭಾವದ ಕಥೆ. ಪರಿಚರ ವಸುವಿನ ವಂಶದಲ್ಲಿ ಮೊಮ್ಮಗನಾಗಿ ಬಂದಿರತಕ್ಕ ವೇದವ್ಯಾಸನ ಆಖ್ಯಾನ ಇದು ಅತ್ಯಂತ ಪವಿತ್ರವಾದದ್ದು. ಶ್ರವಣ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಪರಮ ಪುಣ್ಯವನ್ನ ತಂದು ಕೊಡತಕ್ಕಂಥದ್ದು. ಈ ವೇದವ್ಯಾಸ ದೇವರ ಪ್ರಾದುರ್ಭಾವವನ್ನ ಅವರು ಹೇಗೆ ಗ್ರಂಥ ರಚನೆ ಮಾಡಿದರು, ಹೇಗೆ ಪಾಠವನ್ನ ಮಾಡಿದರು, ಯಾರ್ಯಾರನ್ನು ಶಿಷ್ಯರನ್ನಾಗಿ ಪಡೆದರು, ಅವರ ಸೇವೆ ಮಾಡ್ಲಿಕ್ಕೆ ಯಾವ ಯಾವ ದೇವತೆಗಳು ಶಿಷ್ಯರ ಒಳಗೆ ಪ್ರವೇಶ ಮಾಡಿದ್ರು ಎನ್ನುವಂತ ಅದ್ಭುತವಾದ ವೇದವ್ಯಾಸ ದೇವರ ಚರಿತ್ರೆಯನ್ನು ಯಾರು ಶ್ರವಣ ಮಾಡ್ತಾರೆ ಆ ವ್ಯಕ್ತಿಗಳಿಗೆ ಸತ್ಸಂತಾನವಾಗ್ತದೆ. ಪ್ರಜಾ ಉತ್ಕೃಷ್ಟವಾಗಿರ್ತಕ್ಕಂಥ ಜ್ಞಾನ ಅನ್ನೋದು ಬರುತ್ತೆ ಎಂಬುದಾಗಿ ಹೇಳಿ, ಮಹಾನುಭಾವರಾಗಿರ್ತಕ್ಕಂತಹ ವೈಶಂಪಾಯನರು ತಮ್ಮ ಗುರುಗಳ ಪ್ರಾದುರ್ಭಾವದ ಕಥೆ ಎಷ್ಟು ರೋಮಾಂಚನ ಆಗಿರ್ಬೇಡ ಅವರಿಗೆ ಇದನ್ನ ಹೇಳಿ. ಈ ಕಥೆಯನ್ನ ಹೇಳಿ ಆದಿಪರ್ವದಲ್ಲಿ 57ನೇ ಅಧ್ಯಾಯವನ್ನ ಸಮಾಪ್ತಿ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿಯೇ ಸಂಭವ ಪರ್ವದಲ್ಲಿ 5ನೇ ಅಧ್ಯಾಯ ಸಮಾಪ್ತಿ ಆಗ್ತದೆ. ಇಲ್ಲಿಂದ ಇನ್ನು ಮುಂದಕ್ಕೆ ಸಂಕ್ಷಿಪ್ತವಾಗಿ ಭೀಷ್ಮರ, ಪಾಂಡವರ ಆ ಜನ್ಮದ ಕಥೆಯನ್ನ ನಿರೂಪಣೆ ಮಾಡ್ತಾರೆ. ಆದ್ಮೇಲೆ ಅಲ್ಲಿಂದ ಇನ್ನು ಮುಂದಕ್ಕೆ ಭೂಭಾರ ಹರಣವನ್ನ ಮಾಡಬೇಕು ಅಂತ ಹೇಳಿ ಎಲ್ಲ ದೇವತೆಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದು, ಅದರಂತೆ ಭಗವಂತನ ಅನುಗ್ರಹ ಏನು ಮಾತು, ಅಲ್ಲಿಂದ ಅಂಶಾವತರಣ ಆರಂಭ ಆಗ್ತಾ ಇದೆ. ಆ ಎಲ್ಲ ಭಾಗವನ್ನ ಮುಂದಿನ ಪಾಠಗಳು ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ
ವೇದವ್ಯಾಸ ದೇವರ ಪ್ರಾದುರ್ಭಾವ ರೂಪವಾಗಿರತಕ್ಕಂತಹ ವೇದವ್ಯಾಸ ದೇವರ ಮಹಿಮಾ ವರ್ಣನ ರೂಪವಾಗಿರತಕ್ಕ ಈ ಪಾಠವನ್ನ ಅಸ್ಮದ್ಗುರುವಂತರ್ಗತ ಪ್ರಾಣಸ್ಥ ವೇದವ್ಯಾಸ ಭಿನ್ನ ಭೈಷ್ಮಿ ಸತ್ಯ ಸಮೇತನಾಗಿರ್ತಕ್ಕಂತಹ ಭಾರತ ಪ್ರತಿಪಾದ್ಯ ಗೋಪಾಲಕೃಷ್ಣನ ಅರ್ಪಣೆ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ, ವೇದವ್ಯಾಸ ಅನುಗ್ರಹವಾಗಲಿ. ಮತ್ತೆ ನಾಳೆ ಪಾಠದಲ್ಲಿ ಭೇಟಿಯಾಗೋಣ. ಶ್ರೀಕೃಷ್ಣ ಅರ್ಪಣ.